ಹಾಯ್ ಹೆಲೋ ಫ್ರೆಂಡ್ಸ್, ನಮಸ್ತೆ. ಜ್ಞಾನೇಶ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಕರ್ನಾಟಕ ಸರ್ಕಾರದಲ್ಲಿ ಕರೆದಿರುವಂತಹ ಹುದ್ದೆಗಳಾದ KA ನಲ್ಲಿ 700ಕ್ಕೂ ಅಧಿಕ ಹುದ್ದೆಗಳನ್ನ ಕರೆದಿದ್ದಾರೆ. ಸೊ ಈ ಹುದ್ದೆಗಳಾದ SDA, FDA, ಆಮೇಲೆ ಬಸ್ ಕಂಡಕ್ಟ್ರು, ಆಮೇಲೆ ಇದು ಆಯುಷ್, ಆಮೇಲೆ ಸುಮಾರು ಅಂದರೆ ಈ ಗ್ರಂಥಪಾಲಕರು, ಈ ರೀತಿ ಎಲ್ಲ ಹುದ್ದೆಗಳನ್ನ ತುಂಬ ಕರೆದಿದ್ದಾರೆ. ಆಲ್ರೆಡಿ ನಿಮ್ಗೆ ಗೊತ್ತಾಗಿದೆ ಈ ನೋಟಿಫಿಕೇಶನ್ ಬಂದಿದ್ದು. ಸೊ ಇವಾಗ ಇದು ಏನಂತ ಒಳ ಮೀಸಲಾತಿ ಕ್ಲಿಯರ್ ಆದಮೇಲೆ ಮೊಟ್ಟ ಮೊದಲಿಗೆ ಈ KA ಕಡೆಯಿಂದ 700ಕ್ಕೂ ಅಧಿಕ ಹುದ್ದೆಗಳನ್ನ SDA, FDA ಮತ್ತು ಇನ್ನಿತರ ಹುದ್ದೆಗಳನ್ನ ಕರೆದಿದ್ದಾರೆ. ಸೊ ಈ ಎಲ್ಲ ಹುದ್ದೆಗಳಿಗೆ ಯಾವ ರೀತಿ ಅರ್ಜಿಯನ್ನು ಹಾಕಬೇಕು, ಅದು ಕೂಡ ನಿಮ್ಮ ಫೋನಲ್ಲೇ ನೀವೇ ಯಾವ ರೀತಿ ಅರ್ಜಿಯನ್ನು ಹಾಕಬೇಕು ಅನ್ನೋದನ್ನ ವಿಡಿಯೋದಲ್ಲಿ ನಾನು ಕ್ಲಿಯರ್ ಕಟ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಸೊ ನಿಮಗೆ ಯಾವುದು ಕೂಡ ಕನ್ಫ್ಯೂಸ್ ಇರಲ್ಲ, ಎಲ್ಲ ಪಿನ್ ಟು ಪಿನ್ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಿದ್ದೀನಿ. ಸೊ ನಿಮ್ಮ ಫೋನು, ಲ್ಯಾಪ್ಟಾಪ್, ಸಿಸ್ಟಮ್ ಯಾವುದ್ರಲ್ಲಾದರೂ ಕೂಡ ನೀವು ಈಸಿಯಾಗಿ ಅಪ್ಲಿಕೇಶನ್ನ ಹಾಕೊಳ್ಬೋದು ಅಂತ ಹೇಳ್ತಿದ್ದೀನಿ. ಸೊ ಮತ್ತೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ನಲ್ಲೂ ಕೂಡ ಕೇಳ್ಬೋದು, ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಕೊಟ್ಟಿರ್ತೀನಿ, ಅಲ್ಲಿ ಜಾಯ್ನ್ ಆಗಿ ವಾಟ್ಸಪ್ ನಂಬರ್ ಸಿಗುತ್ತೆ, ನೀವು ವಾಟ್ಸಪ್ಪಲ್ಲೂ ಮೆಸೇಜ್ ಮಾಡಿ ಕೂಡ ನೀವು ಕೇಳ್ಬೋದು ಅಂತ ಹೇಳ್ತಿದ್ದೀನಿ. ಅದೇ ರೀತಿ ಗೌರ್ಮೆಂಟು, ಪ್ರೈವೇಟು, ಸ್ಕಾಲರ್ಶಿಪ್ ಯಾವುದೇ ಅಪ್ಡೇಟ್ ಬಂದಿರಲಿ ಅದನ್ನು ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ಅದಕ್ಕೋಸ್ಕರ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಯಾವ ರೀತಿ ನಾವು SDA, FDA, KA ನಲ್ಲಿ ಕರೆದಿರುವಂಥ ಇನ್ನಿತರ ಹುದ್ದೆಗಳಿಗೆ ಯಾವ ರೀತಿ ಅರ್ಜಿಯನ್ನು ಹಾಕಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಓಕೆ ಬನ್ನಿ ಫ್ರೆಂಡ್ಸ್, ಲೆಟ್ಸ್ ಗೋ. ಫ್ರೆಂಡ್ಸ್, ಸಿಂಪಲ್ ಆಗಿ ನಿಮ್ಮ ಫೋನು, ಲ್ಯಾಪ್ಟಾಪು, ಸಿಸ್ಟಮ್ ಎನಿ ಅದರ್ಸ್ನಲ್ಲಿ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿಕೊಂಡು ಜಸ್ಟ್ KEA ಅಂತ ಗೂಗಲ್ನಲ್ಲಿ ಈ ರೀತಿ ಸರ್ಚ್ ಮಾಡಿ. ಸರ್ಚ್ ಮಾಡಿದ್ಮೇಲೆ ನೋಡಿ ಫಸ್ಟಿಗೆ ಸಂಪರ್ಕಿಸಿ KEA ಹೋಮ್ ಅಂತ ಈ ರೀತಿ ಬರುತ್ತೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗಿರುತ್ತೆ. ಸೊ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡಿ ಮೇಲ್ಗಡೆ ತುಂಬ ಆಪ್ಷನ್ಸ್ ಬರುತ್ತೆ. ನೀವು ಏನಾದ್ರು ಮೊಬೈಲಲ್ಲಿ ಹಾಕ್ತಿದ್ರೆ ಡೆಸ್ಕ್ಟಾಪ್ ಮೋಡಲ್ಲಿ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಮೇಲ್ಗಡೆ ನೇಮಕಾತಿ ಅಂತ ಕಾಣಿಸುತ್ತೆ. ಸೊ ನೇಮಕಾತಿ ಅಂತ ಬಂದಮೇಲೆ ಇಲ್ಲಿ ಕೆಳಗಡೆ ವಿವಿಧ ಇಲಾಖೆಗಳ ನೇಮಕಾತಿ 2025 ಈ ರೀತಿ ಶೋ ಆಗುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನೋಡಿ ಇಲ್ಲಿ ವಿವಿಧ ಇಲಾಖೆಗಳ ನೇಮಕಾತಿ ಹೈದರಾಬಾದ್ ಕರ್ನಾಟಕ, ಕೆಳಗಡೆ ನಾನ್ ಹೈದರಾಬಾದ್ ಕರ್ನಾಟಕ ಅಂತ ಇರುತ್ತೆ. ಸೊ ನಿಮ್ದು ಯಾವ ಕರ್ನಾಟಕ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಸೊ ನಮ್ಮದು ನಾನ್ ಹೈದರಾಬಾದ್ ಕರ್ನಾಟಕ, ನಾನು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ ಎರಡೂ ಕೂಡ ಸೇಮ್, ಎರಡು ಒಂದೇ ಥರ ಅಪ್ಲಿಕೇಶನ್ ಹಾಕೋ ಪ್ರೊಸೆಸ್ ಆಗಿರುತ್ತೆ. ಸೊ ಇವಾಗ ನಾನು ಎರಡರಲ್ಲಾದರೂ ಯಾವ್ದಾರು ಒಂದು ಕ್ಲಿಕ್ ಮಾಡ್ಕೊಳ್ತೀನಿ. ಸೊ ನೀವು ಕೂಡ ನಿಮ್ದು ಯಾವುದಿದೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ನೋಡಿ ಈ ರೀತಿ ಎಲ್ಲ ಆಪ್ಷನ್ಸ್ ಬರುತ್ತೆ. ಸೊ ಮೇಲ್ಗಡೆ ವಿವಿಧ ಇಲಾಖೆಗಳ ನೇಮಕಾತಿ ಆನ್ಲೈನ್ ಅರ್ಜಿ ಸಲ್ಲಿಸುವ ಲಿಂಕ್ ಅಂತ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಸೊ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಇವಾಗ ಈ ರೀತಿ ಒಂದು ಪಾಪಪ್ ಮೆಸೇಜ್ ಓಪನ್ ಆಗುತ್ತೆ. ನೋಡ್ಬೋದು ಈ ರೀತಿ ಓಪನ್ ಆಗುತ್ತೆ. ಸೊ ನಾವು ಫಸ್ಟಿಗೆ ಯಾವುದೇ ಒಂದು ಅಪ್ಲಿಕೇಶನ್ ಹಾಕಬೇಕಾದ್ರೆ ನಾವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗಿರುತ್ತೆ. ಅದಕ್ಕೆ ನಾವು ಫಸ್ಟ್ ಏನು ಮಾಡೋಣ, ಫಸ್ಟ್ ಆಪ್ಷನ್ ಕಾಣಿಸ್ತಿರೋ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಡಿಜಿಲಾಕರ್ ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಡಿಜಿಲಾಕರ್ ಮೇಲೆ ನಾವು ಕ್ಲಿಕ್ ಮಾಡಿಕೊಂಡು ಫಸ್ಟಿಗೆ ರಿಜಿಸ್ಟ್ರೇಷನ್ ಆಗಿ ಆಮೇಲೆ ಲಾಗಿನ್ ಆಗಬೇಕಾಗಿರುತ್ತೆ. ಇವಾಗ ಫಸ್ಟ್ ನಾವೇನು ಮಾಡಬೇಕು, ಕ್ಯಾಂಡಿಡೇಟ್ ರಿಜಿಸ್ಟರ್ ಅಂತ ಇದ್ರ ಮೇಲೆ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ್ಮೇಲೆ ಎಸ್ ನೋ ಅಂತ ಕೇಳುತ್ತೆ. ಸೊ ನಾವೇನು ಮಾಡೋಣ, ಎಸ್ ಅಂತಲೇ ಕೊಡಬೇಕಾಗಿರುತ್ತೆ, ನೋ ಅಂತ ಕೊಡಬೇಡಿ, ಎಸ್ ಅಂತಲೇ ಕೊಡಿ. ಎಸ್ ಅಂತ ಕೊಟ್ಟಮೇಲೆ ಈ ರೀತಿ ಸೈನ್ ಇನ್ ಯುವರ್ ಅಕೌಂಟ್ ಅಂತ ಬರುತ್ತೆ. ಇಲ್ಲಿ ಮೊಬೈಲ್ ನಂಬರು, ಯೂಸರ್ ನೇಮು, ಆಧಾರ್ ಅಂತ ಮೇಲ್ಗಡೆ 3 ಆಪ್ಷನ್ ಕಾಣಿಸ್ತಿದೆ. ನೀವೇನು ಮಾಡಬೇಕಂದ್ರೆ ಸಿಂಪಲ್ಲಾಗಿ ಆಧಾರ್ ಅಂತ 3ನೇ ಆಪ್ಷನ್ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ. ಸೊ ಆಧಾರ್ ಕಾರ್ಡ್ ನಂಬರ್ ಬಂದುಬಿಟ್ಟು ಫೋನ್ ನಂಬರ್ ಅಲ್ಲ, ಆಧಾರ್ ಕಾರ್ಡ್ 12 ಡಿಜಿಟ್ ನಂಬರ್ ಆಗಿರುತ್ತೆ. ಸೊ ಆಧಾರ್ ಕಾರ್ಡ್ 12 ಡಿಜಿಟ್ ನಂಬರ್ನ ಇಲ್ಲಿ ಹಾಕಿ ನೆಕ್ಸ್ಟ್ ಅಂತ ಕೊಡಿ. ಫೋನಿಗೆ ಒಂದು OTP ಬರುತ್ತೆ. ಸೊ ಇದು ಕಂಪಲ್ಸರಿ ಫೋನಿಗೆ ಅಂದರೆ ಆಧಾರ್ ಕಾರ್ಡ್ಗೆ ಫೋನ್ ನಂಬರ್ ಕಂಪಲ್ಸರಿ ಲಿಂಕ್ ಇರಬೇಕಾಗಿರುತ್ತೆ. ಸೊ ನೀವು ಆಧಾರ್ ಕಾರ್ಡ್ ನಂಬರ್ ಹಾಕಿ ನೆಕ್ಸ್ಟ್ ಅಂತ ಕೊಟ್ಟ ಮೇಲೆ ಈ ರೀತಿ ಫೋನಿಗೆ ಒಂದು ಆಧಾರ್ ಕಾರ್ಡ್ ಲಿಂಕ್ ಇರೋ ಫೋನಿಗೆ ಒಂದು OTP ಬರುತ್ತೆ. ಸೊ 6 ನಂಬರ್ ಇರೋ OTPನ ನೀವು ಇಲ್ಲಿ ಹಾಕಿ ಸಬ್ಮಿಟ್ ಅಂತ ಕೊಡಬೇಕಾಗಿರುತ್ತೆ. ಸೊ ನಾನು ಇಲ್ಲಿ 6 ನಂಬರ್ ಇರೋದನ್ನು ಹಾಕಿ ಇಲ್ಲಿ ಸಬ್ಮಿಟ್ ಅಂತ ಕೊಡ್ತೀನಿ. ಸಬ್ಮಿಟ್ ಕೊಟ್ಟ ಮೇಲೆ ನೋಡಿ ಇವಾಗ ನಾನು ಕಾಣಿಸ್ತಿದ್ದೀನಿ ಈ ರೀತಿಯಾಗಿ ಓಪನ್ ಆಗುತ್ತೆ. ಸೊ ಕಂಪಲ್ಸರಿ ಆಧಾರ್ ಕಾರ್ಡ್ ಇಲ್ಲಿ OTP ಹಾಕಿ ಆಗಬೇಕು. ಸೊ ಇಲ್ಲಿ ವೆರಿಫೈ ಸೆಕ್ಯೂರಿಟಿ ಪಿನ್ ಅಂತ ಕೇಳುತ್ತೆ. ಸೊ ನೀವು ಫಸ್ಟ್ ಟೈಮ್ ಹಾಕ್ತಿದ್ರೆ ಇಲ್ಲಿ ಡೈರೆಕ್ಟಾಗಿ ಒಂದು 6 ನಂಬರ್ನ ಹಾಕಬೇಕಾಗಿರುತ್ತೆ. ಸೊ ನಿಮಗೆ ನೆನಪಿರುವಂಥ 6 ನಂಬರು. ನಿಮ್ಗೆ ಏನಾದರೂ ಕೆಳಗಡೆ ಫಾರ್ಗೆಟ್ ಸೆಕ್ಯೂರಿಟಿ ಪಿನ್ ಅಂತ ಈ ರೀತಿ ಏನಾದರೂ ಶೋ ಆದರೆ ನೀವು ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ನ ಸೆಟ್ ಮಾಡಿಕೊಂಡು ಆಮೇಲೆ ಪಿನ್ನ ಸೆಟ್ ಮಾಡಬೇಕಾಗಿರುತ್ತೆ. ಸೊ ಇದು ಯಾರಿಗೆ ಫಾರ್ಗೆಟ್ ವಿತ್ ಸೆಕ್ಯೂರಿಟಿ ಅಂತ ಬರುತ್ತೆ. ಸೊ ಇವ್ರದ್ದು ಏನಿಲ್ಲ, ಸಿಂಪಲಾಗಿ ಇಲ್ಲಿ ಹೋಗಿ ಡೇಟ್ ಆಫ್ ಬರ್ತ್ ಸೆಟ್ ಮಾಡಿ ಆಮೇಲೆ ವೆರಿಫೈ ಸೆಕ್ಯೂರಿಟಿ ಪಿನ್ ಅಂತ ಇರುತ್ತೆ. ಸೊ 6 ನಂಬರ್ನ ಹಾಕಿ. ಸೊ 1 2 3 4 5 6 ಈ ರೀತಿ ಹಾಕಬೇಡಿ. ಸೊ 6 ನಂಬರ್ ಡಿಜಿಟ್ 6 ಡಿಜಿಟ್ ಇರೋ ನಿಮ್ಗೆ ನೆನಪಿರೋವಂಥ ನಂಬರ್ನೇ ಹಾಕಿ, ಓಕೆನಾ. ಇದು ಕಂಪಲ್ಸರಿ ಪಿನ್ ಏನು ಹಾಕಿರ್ತೀರಲ್ವ 6 ನಂಬರ್ ಅದು ನೆನಪಿರಬೇಕು. ಯಾರಿಗೆ ಫಾರ್ಗೆಟ್ ಸೆಕ್ಯೂರಿಟಿ ಪಿನ್ ಅಂತ ಕೇಳ್ತಿದೆ ಅಲ್ವಾ, ಇದನ್ನು ನೀವು ಇಲ್ಲಿ ಹೋಗಿ ಸಿಂಪಲಾಗಿ ನೀವು ಇಲ್ಲಿ ಡೇಟ್ ಆಫ್ ಬರ್ತ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಿರುತ್ತೆ. ಸೊ ನಿಮ್ಮ ಡೇಟ್ ಆಫ್ ಬರ್ತ್ ಮಂತ್ ಇಯರ್ನ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಅಂತ ಕೊಡೋದಿರುತ್ತೆ. ನೆಕ್ಸ್ಟ್ ಅಂತ ಕೊಟ್ಟು ಸೊ ನೀವು ಯಾವ್ದು ನಿಮಗೆ ಅದೇ 6 ನಂಬರ್ ನೆನ್ಪಿಟ್ಕೊಳ್ಳೋಂಥ ಪಿನ್ ನಂಬರ್ನ ನೀವು ಇಲ್ಲಿ ಹಾಕಿ ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಸೊ ನೋಡಿ ನಾನು ಇಲ್ಲಿ 6 ನಂಬರ್ನ ಪಿನ್ ಸೆಟ್ ಮಾಡಿ ಸಬ್ಮಿಟ್ ಅಂತ ಕೊಡ್ತೀನಿ.
ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ಈ ರೀತಿ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ನಾವೇನಿಲ್ಲ ಫಸ್ಟ್ ಒನ್ ಕಾಣಿಸ್ತಿದ್ದು ಆಧಾರ್ ಕಾರ್ಡ್ ಅಂತ ಆಪ್ಷನ್ ಕಾಣಿಸ್ತಿದೆ ಗೊತ್ತಾ ನಮಗಿಲ್ಲಿ ನೀವು ನೋಡ್ಬೋದು. ಸೊ ಇಲ್ಲಿ ನೋಡಿ ಆಧಾರ್ ಕಾರ್ಡ್ ಅಂತ ಆಪ್ಷನ್ ಕಾಣಿಸ್ತಿದೆ, ಇಲ್ಲಿ ತುಂಬ ಆಪ್ಷನ್ ಬಂದಿರುತ್ತೆ. ಸೊ ನಾವಿಲ್ಲಿ ಆಧಾರ್ ಅನ್ನೋ ಫಸ್ಟ್ ಒನ್ ಆಪ್ಷನ್ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇದ್ರ ಮೇಲೆ ಇಲ್ಲಿ ನೋಡಿ ಇದ್ರ ಮುಂದ್ಗಡೆ ಬಾಕ್ಸ್ ಕಾಣುತ್ತೆ, ಇದ್ರ ಮೇಲೆ ಅಷ್ಟೇ ಕ್ಲಿಕ್ ಮಾಡಿ ಆಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡಿ ಅಲೋ ಅನ್ನೋ ಬಟನ್ ಕಾಣಿಸುತ್ತೆ. ಸೊ ಅಲೋ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಸೊ ಅಲೋ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಡಿಜಿಲಾಕರ್ ರನ್ ಆಗುತ್ತೆ. ಸ್ವಲ್ಪ ವೇಟ್ ಮಾಡಿ, ಬ್ಯಾಕ್ ಎಲ್ಲ ಬರಬೇಡಿ. ಆಮೇಲೆ ಈ ರೀತಿ ಬರುತ್ತೆ, ಆಟೋಮೆಟಿಕ್ಲಿ ತಾನೇ ರನ್ ಆಗುತ್ತೆ. ಸೊ ಇಲ್ಲಿ ನೋಡಿ ಈ ರೀತಿ ನಿಮ್ಮ ಆಧಾರ್ ಕಾರ್ಡಲ್ಲಿರೋ ರೀತಿ ಫೋಟೋ, ಅಡ್ರೆಸ್ಸು, ಡೇಟ್ ಆಫ್ ಬರ್ತು, ನೇಮು ಎಲ್ಲ ಬರುತ್ತೆ. ಸೊ ನೋ ಇಶ್ಯೂ, ಎಲ್ಲ ಸರಿಯಾಗಿರುತ್ತೆ, ನೋ ಟೆನ್ಷನ್, ಅದಕ್ಕೇನೆಲ್ಲ ಎಲ್ಲ ಸರಿಯಾಗಿದೆ ಎಲ್ಲ ನೋಡ್ಕೊಳ್ಳಿ. ಸೊ ಎಲ್ಲ ಆಧಾರ್ ಕಾರ್ಡಲ್ಲಿ ಇದ್ದಂಗೆ ಬರುತ್ತೆ, ಮತ್ತೇನು ಸರಿ ಇದೆಲ್ಲ ನೋಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಸೊ ಕೆಳಗಡೆ ಕ್ರಿಯೇಟ್ ಅಕೌಂಟ್ ಅಂತ ಬರುತ್ತೆ. ಸೊ ಅದಕ್ಕಿಂತ ಮುಂಚೆ ಇಮೇಲ್ ಐ ಡಿ ಹಾಕೋದು ಕೇಳುತ್ತೆ. ಸೊ ಕೆಳಗಡೆ ಇಮೇಲ್ ಐ ಡಿನ ನೀವು ಚಾಲ್ತಿಯಲ್ಲಿರೋ ಇಮೇಲ್ ಐ ಡಿನ ಹಾಕಿ, ಅದಾದಮೇಲೆ ಮತ್ತೆ ಫೋನ್ ನಂಬರ್ ಕೇಳುತ್ತೆ. ಸೊ ಫೋನ್ ನಂಬರು ಕೂಡ ಮೆಸೇಜ್ ಬರೋಂಥ OTP ಬರೋಂಥ ಫೋನ್ ನಂಬರ್ನ ನೀವು ಹಾಕಬೇಕಾಗಿರುತ್ತೆ. ಇಮೇಲ್ ನಂಬರ್ ಹಾಕಿದ್ಮೇಲೆ ಫೋನ್ ನಂಬರ್ನ ಹಾಕಿ, ಫೋನ್ ನಂಬರ್ ಹಾಕಾದ್ಮೇಲೆ ಕೆಳಗಡೆ ಕ್ರಿಯೇಟ್ ಅಕೌಂಟ್ ಅಂತ ಒಂದು ಆಪ್ಷನ್ ಕಾಣಿಸ್ತಿರ್ಬೇಕು ನಿಮಗೆ. ಸೊ ಆ ಕ್ರಿಯೇಟ್ ಅಕೌಂಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಸೊ ಕ್ರಿಯೇಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ. ನಾನು ಇವಾಗ ಕ್ರಿಯೇಟ್ ಅಕೌಂಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ, ಒಂದು ಫೋನಿಗೆ OTP ಬರುತ್ತೆ. ಸೊ ಇವಾಗ ನಾನು ಕ್ರಿಯೇಟ್ ಅಕೌಂಟ್ ಅಂತ ಕೊಟ್ಟ ತಕ್ಷಣ ಒಂದು OTP ಬರುತ್ತೆ, ಅದು ಕೂಡ 6 ನಂಬರ್ ಇರೋ OTP ಇರುತ್ತೆ. ಸೊ ಆ OTPನ ಹಾಕಿ ವೆರಿಫೈ ಅಂತ ಆಪ್ಷನ್ ಕಾಣಿಸುತ್ತೆ. ಸೊ ವೆರಿಫೈ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಇವಾಗ ನಾನು ಏನು ಮಾಡ್ತೀನಿ, ಆ OTPನ ಹಾಕ್ತೀನಿ. OTPನ ಹಾಕಿ ಕೆಳಗಡೆ ವೆರಿಫೈ ಅನ್ನೋ ಆಪ್ಷನ್ ಕಾಣಿಸ್ತಿದೆ. ಸೊ ವೆರಿಫೈ ಮೇಲೆ ನಾನು ಇವಾಗ ಕ್ಲಿಕ್ ಮಾಡ್ತೀನಿ. ಸೊ ವೆರಿಫೈ ಮೇಲೆ ಕ್ಲಿಕ್ ಮಾಡಿದಾಗ ನೀವು ನೋಡ್ಬೋದು ಯಾವ ರೀತಿ ವೆರಿಫೈಡ್ ಆಗುತ್ತೆ ಅಂತ. ಸೊ ನಿಮಗೆ OTP ಬರಲಿಲ್ಲ ಅಂದರೆ ರೀಸೆಂಟ್ OTP ಕೊಡಿ, OTP ಬಂತಂದರೆ OTP ಹಾಕಿ ವೆರಿಫೈ ಹಾಕಿದ್ಮೇಲೆ ಇಲ್ಲಿ ನೋಡಿ ಈ ರೀತಿ ಸಕ್ಸಸ್ಫುಲಿ ರಿಜಿಸ್ಟ್ರೇಷನ್ ಸಕ್ಸಸ್ಫುಲಿ ಅಂತ ಬರುತ್ತೆ. ನೀವು ವಾಟ್ಸಪ್ ನಂಬರ್ಗೆ ಅವರು ರಿಜಿಸ್ಟ್ರೇಷನ್ ID ಕೂಡ ಕಳಿಸಿರ್ತಾರೆ, ಬೇಕಿದ್ರೆ ನೀವು ಚೆಕ್ ಮಾಡ್ಕೊಳ್ಬೋದು ರಿಜಿಸ್ಟ್ರೇಷನ್ ಸಕ್ಸಸ್ಫುಲಿ ಬಂದ ತಕ್ಷಣ. ಆಮೇಲೆ ಇವಾಗ ಏನಿಲ್ಲ, ಸಿಂಪಲ್ಲಾಗಿ ನಾವು ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ಈ ರೀತಿ ಸಕ್ಸಸ್ ಬಂದಮೇಲೆ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಸ್ಕ್ರೋಲ್ ಮಾಡೋದಾಗಿರುತ್ತೆ. ಸೊ ಇವಾಗ ನಾನು ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಳ್ತೀನಿ. ಸೊ ನೀವು ಅದೇ ರೀತಿ ಕೆಳಗಡೆ ಸ್ಕ್ರೋಲ್ ಮಾಡಿ ಆಮೇಲೆ ಇಲ್ಲಿ ಟು ಲಾಗಿನ್ ಕ್ಲಿಕ್ ಹಿಯರ್ ಅಂತ ಬರುತ್ತೆ, ನೀವು ಇಲ್ಲಿ ಲಾಗಿನ್ ಆಗೋದಿರುತ್ತೆ. ಸೊ ಇಲ್ಲಿ ನೀವು ಟು ಲಾಗಿನ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನೀವು ಫಸ್ಟಿಗೆ ಹೇಗೆ ನೀವು ರಿಜಿಸ್ಟ್ರೇಷನ್ ಮಾಡಿದ್ರಲ್ವ ಅದೇ ರೀತಿ ಇಲ್ಲಿ ನೋಡ್ಬೋದು ಲಾಗಿನ್ ಪೇಜ್ ಕೂಡ ಓಪನ್ ಆಗುತ್ತೆ. ಸೊ ಇವಾಗ ನಮ್ಮದು ರಿಜಿಸ್ಟ್ರೇಷನ್ ಆಯಿತು, ಕೆಳಗಡೆ ಕ್ಯಾಂಡಿಡೇಟ್ ಲಾಗಿನ್ ಅಂತ ಬರುತ್ತೆ. ಸೊ ಈ ಕ್ಯಾಂಡಿಡೇಟ್ ಲಾಗಿನ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗಿರುತ್ತೆ. ಸೊ ಇದ್ರ ಮೇಲೆ ನಾವು ಕ್ಯಾಂಡಿಡೇಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡೋಣ. ಸೊ ಇದು ಕೂಡ ಸೇಮ್ ಪ್ರೊಸೆಸ್ಸು, ಇದರಲ್ಲೂ ಕೂಡ ಸೇಮ್ ನಾವು ಆವಾಗಲೇ ಹೆಂಗೆ ರಿಜಿಸ್ಟ್ರೇಷನ್ ಆದ್ವಲ್ವ ಅದೇ ಥರ ಆಧಾರ್ ಕಾರ್ಡ್ ನಂಬರ್ ಹಾಕಿ OTP ಹಾಕಿ ಲಾಗಿನ್ ಆಗೋದಿರುತ್ತೆ. ಸೊ ಇಲ್ಲಿ ನಾನು ಆಧಾರ್ ಕಾರ್ಡ್ ಹಾಕಿದೆ, ಆಧಾರ್ ಕಾರ್ಡ್ ನಂಬರ್ನ ಹಾಕ್ತಿದ್ದೀನಿ ಇವಾಗ. ಸೊ ಆಧಾರ್ ಕಾರ್ಡ್ ನಂಬರ್ ಹಾಕಿ ನೆಕ್ಸ್ಟ್ ಅಂತ ಕೊಡ್ತೀನಿ. ನೆಕ್ಸ್ಟ್ ಅಂತ ಕೊಟ್ಟ ಮೇಲೆ ಫೋನಿಗೆ ಒಂದು OTP ಬರುತ್ತೆ. ಸೊ OTPನ ಹಾಕಿ ಸಬ್ಮಿಟ್ ಮಾಡ್ತೀನಿ. ಸಬ್ಮಿಟ್ ಕೊಟ್ಟ ತಕ್ಷಣ ನೋಡ್ಬೋದು ನಿಮಗೆ ಈ ರೀತಿ ಸ್ವಲ್ಪ ಸ್ಲೋ ಆಗಿ ವರ್ಕ್ ಆಗುತ್ತೆ, ಬಟ್ ಸರ್ವರ್ ಸ್ಲೋ ಇದ್ದರೆ ಸ್ಲೋ ಆಗುತ್ತೆ. ಡಿಜಿಲಾಕರ್ ಅಲ್ವಾ ಯಾವಾಗಲೂ ಸ್ಲೋ ಇರುತ್ತೆ. ಆಮೇಲೆ ಮತ್ತು ನೀವು ಏನು ಪಿನ್ ನಂಬರ್ ನೆನ್ಪಿಟ್ಕೊಳ್ಬೇಕಂದಿದ್ದೆ ಅಲ್ವಾ, ಸೊ ಅದೇ ಪಿನ್ ನಂಬರ್ನ ಹಾಕಿ ಸಬ್ಮಿಟ್ ಅಂತ ಕೊಡಿ. ಗೊತ್ತಿಲ್ಲ ಅಂದರೆ ಮತ್ತೆ ಫಾರ್ಗೆಟ್ ಸೆಕ್ಯೂರಿಟಿ ಪಿನ್ ಮೇಲೆ ಕೊಟ್ಟು ಇನ್ನೊಂದ್ಸಲ ಪಿನ್ ಸೆಟ್ ಮಾಡಿ. ಸೊ ಈ ಪಿನ್ನ ಹಾಕ್ಬಿಟ್ಟು ನೀವು ಸಬ್ಮಿಟ್ ಅಂತ ಕೊಡಬೇಕಾಗಿರುತ್ತೆ. ಗೊತ್ತಿಲ್ಲ, ಆಲ್ಮೋಸ್ಟ್ ನಿಮಗೆ ರಿಜಿಸ್ಟ್ರೇಷನ್ ಮಾಡುವಾಗ ಪಿನ್ ಗೊತ್ತಿರುತ್ತೆ. ಆಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಮತ್ತೆ ಇವಾಗ ಫಸ್ಟ್ ಆಪ್ಷನ್ ಆಧಾರ್ ಕಾರ್ಡ್ ಮೇಲೆ ಮತ್ತೆ ಇದ್ರ ಮೇಲೆ ಆಧಾರ್ ಕಾರ್ಡ್ ಫಸ್ಟ್ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಕೆಳಗಡೆ ಸ್ಕ್ರೋಲ್ ಮಾಡಬೇಕಾಗಿರುತ್ತೆ. ಸೊ ನೀವು ಕೆಳಗಡೆ ಇವಾಗ ಸೆಲೆಕ್ಟ್ ಮಾಡ್ಕೊಂಡು ಕೆಳಗಡೆ ಸ್ಕ್ರೋಲ್ ಮಾಡಿ ಅಲೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಮತ್ತೆ ಇದೇ ರೀತಿ ಡಿಜಿಲಾಕರ್ ಬರುತ್ತೆ, ಪ್ಲೀಸ್ ವೇಟ್ ಅಂತ. ಸೊ ಸ್ವಲ್ಪ ವೇಟ್ ಮಾಡಿ, ಆಟೋಮೆಟಿಕ್ಲಿ ತಾನೇ ನೋಡಿ ಇಲ್ಲ ಮತ್ತು ನಿಮ್ಮದು ಫೋಟೋ, ಹೆಸರು ಎಲ್ಲ ಡೇಟ್ ಆಫ್ ಬರ್ತ್ ಆಟೋಮೆಟಿಕ್ಲಿ ತಾನೇ ತೊಗೊಂಡಿರುತ್ತೆ. ಸೊ ಇವಾಗ ನೀವೇನಿಲ್ಲ ಇಲ್ಲಿ ನೋಡ್ಬೋದು ಮೇಲ್ಗಡೆ ಟೋಟಲ್ ನಾವು 12 ಸ್ಟೆಪ್ನ ಫಿಲಪ್ ಮಾಡೋದೇ ಆಗಿರುತ್ತೆ. ಒಂದೊಂದೇ ಸ್ಟೆಪ್ನ ನಾನು ಯಾವ ರೀತಿ ಫಿಲಪ್ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಒಂದೊಂದಾಗಿ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ನೋಡ್ಬೋದು 1 ರಿಂದ 12 ಸ್ಟೆಪ್ಪು. ಸೊ ಇವಾಗ ಒಂದೊಂದೇ ನಾವು ನೋಡ್ತಾ ಹೋಗೋಣ ಯಾವ ರೀತಿ ಫಿಲಪ್ ಮಾಡಬೇಕಂತ. ಓಕೆನಾ, ಇವಾಗ ನೋಡಿ ಫಸ್ಟ್ ಒನ್ ಬಂದುಬಿಟ್ಟು ನಾನು ಇವಾಗ ತಿಳಿಸ್ಕೊಡ್ತೀನಿ. ಫಸ್ಟ್ ಒನ್ ಬಂದುಬಿಟ್ಟು ಈ ರೀತಿ ಓಪನ್ ಆಗುತ್ತೆ, ನಿಮ್ಮದೆಲ್ಲ ಡೀಟೇಲ್ಸ್ ಓಪನ್ ಆಗುತ್ತೆ, ನಿಮ್ಮ ನೇಮ್ ಎಲ್ಲ ಓಪನ್ ಆಗುತ್ತೆ. ಸೊ ಇಲ್ಲಿ ಲಾಸ್ಟ್ ನೇಮ್ ಕೇಳುತ್ತೆ, ನೀವೇನು ಹಾಕೋ ಅವಶ್ಯಕತೆ ಇರಲ್ಲ, ಅದೇನು ಮ್ಯಾಂಡೇಟರಿ ಇರಲ್ಲ. ಸೊ ಲಾಸ್ಟ್ ನೇಮ್ ಅಂತ ಕೊನೆ ಹೆಸರು ಅಂತ ಕೇಳುತ್ತೆ. ಆಮೇಲೆ ಇಮೇಲ್ ID ಆಟೋಮೆಟಿಕ್ಲಿ ಬಂದಿರುತ್ತೆ. ಆಮೇಲೆ ಇಮೇಲ್ ID ಬಂದಮೇಲೆ ಇಲ್ಲಿ ತಂದೆ ಹೆಸರು ಕೇಳುತ್ತೆ, ತಾಯಿ ಹೆಸರು ಕೇಳುತ್ತೆ. ಇದು ಎರಡೂ ಬಂದುಬಿಟ್ಟು SSLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ಇದೆ ಗೊತ್ತಾ, ನಿಮ್ಮ ತಂದೆ ಹೆಸರು ತಾಯಿ ಹೆಸರು ಅದೇ ರೀತಿ ನೀವು ಇಲ್ಲಿ ಫಿಲಪ್ ಮಾಡಬೇಕಾಗಿರುತ್ತೆ. ಸೊ ಜೆಂಡರ್ ಮತ್ತು ಡೇಟ್ ಆಫ್ ಬರ್ತ್ ಆಟೋಮೆಟಿಕ್ಲಿ ಆಧಾರ್ ಕಾರ್ಡಲ್ಲಿ ಏನಿರುತ್ತೆ ಅದೇ ತೊಗೊಂಡಿರುತ್ತೆ. ಸೊ ನೀವು ನೋಡ್ಬೋದು ಇಲ್ಲಿ ಪರ್ಫೆಕ್ಟ್ ಜೆಂಡರ್ ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ, ಡೇಟ್ ಆಫ್ ಬರ್ತ್ ಕೂಡ ಪರ್ಫೆಕ್ಟ್ ಆಗಿರುತ್ತೆ ಆಧಾರ್ ಕಾರ್ಡಲ್ಲಿ ಇರೋ ರೀತಿ. ಆಮೇಲೆ ಇಲ್ಲಿ ಬಂದುಬಿಟ್ಟು ಗ್ರಾಮೀಣ ಮಾಧ್ಯಮ ಅಂದರೆ ನೀವು ರೂರಲ್ ಕ್ಯಾಂಡಿಡೇಟ್ ಆಗಿದ್ದರೆ, ನೀವು 1 ರಿಂದ 10 ಹಳ್ಳಿಯಲ್ಲಿ ಕಲ್ತಿದ್ರೆ ಗ್ರಾಮೀಣ ಮಾಧ್ಯಮ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇದ್ದರೆ ನೀವು ಎಸ್ ಅಂತ ಕೊಡಿ. ಅಕಸ್ಮಾತ್ ಇಲ್ಲ ನಮ್ಮ ಕಡೆ ಇಲ್ಲ ಇನ್ನೂ ಮಾಡಿಸ್ಬೇಕು ಸರ್ ಅಂತ ಇದ್ದರೂ ಕೂಡ ನೋ ಪ್ರಾಬ್ಲಮ್, ಎಸ್ ಅಂತ ಕೊಡಿ, ಡಾಕ್ಯುಮೆಂಟ್ಸ್ ಏನು ಅಪ್ಲೋಡ್ ಕೇಳಲ್ಲ. ಸೊ ನೀವು ಆಮೇಲೆ ಬೇಕಿದ್ರೆ ಮಾಡಿಸಿಟ್ಕೊಳ್ಬೋದು 1 ರಿಂದ 10ರವರೆಗೂ.
ರೂರಲ್ ಕ್ಯಾಂಡಿಡೇಟ್ ಆಗಿದ್ದರೆ. ಅದೇ ರೀತಿ 1ರಿಂದ 10ರವರೆಗೂ ನೀವು ಕನ್ನಡ ಮಾಧ್ಯಮದಲ್ಲಿ ಕಲ್ತಿದ್ರೆ ಇದನ್ನು ಎಸ್ ಅಂತ ಕೊಡಿ, ಕಲ್ತಿಲ್ಲ ಅಂದರೆ ನೋ ಅಂತ ಕೊಡಿ. ಸೊ ನೀವೇನಾದರೂ ಎಸ್ ಅಂತ ಕೊಟ್ಟರೆ ನೀವು 1ರಿಂದ 10ರವರೆಗೂ ಡಾಕ್ಯುಮೆಂಟ್ ರೆಡಿ ಮಾಡಿ ಇಟ್ಕೊಳ್ಳಿ, ಓಕೆನಾ. ಆಮೇಲೆ ಸಂಗಾತಿ ಹೆಸರು ಅಂದರೆ ನೀವೇನಾದ್ರು ಮ್ಯಾರೇಜ್ ಆಗಿದ್ದರೆ ನಿಮ್ಮ ಹೆಂಡತಿ ಇಲ್ಲ ಗಂಡಂದು ಹೆಸರನ್ನ ಇಲ್ಲಿ ಹಾಕಬೇಕಾಗಿರುತ್ತೆ, ಮ್ಯಾರೇಜ್ ಆದವ್ರು ಅಷ್ಟೇ, ಇಲ್ಲಾಂದ್ರೆ ಹಾಕಬೇಡಿ. ಆಮೇಲೆ ಪರ್ಯಾಯ ಸಂಖ್ಯೆ ಅಂದರೆ ಇವಾಗ ನೀವು ಏನು ಇನ್ನೊಂದು ಸಪ್ರೇಟ್ ನಂಬರ್ ಕೊಡಬೇಕಾಗಿರುತ್ತೆ. ಇವಾಗ ಏನು ರಿಜಿಸ್ಟ್ರೇಷನ್ ಆದಾಗ ಆ ನಂಬರ್ ಹಾಕಿದ್ದೀರಲ್ಲ ಅದನ್ನು ಬಿಟ್ಟು ಬೇರೆ ನಂಬರ್ ಹಾಕಬೇಕಾಗಿರುತ್ತೆ. ಅದೇ ರೀತಿ ಪರ್ಯಾಯ ಇಮೇಲ್ ಐ ಡಿ, ಇನ್ನೊಂದು ಇಮೇಲ್ ಐ ಡಿನ ಹಾಕಬೇಕಾಗಿರುತ್ತೆ. ಆಮೇಲೆ ಮತ್ತೆ ಸ್ಟೇಟ್ ಕೇಳುತ್ತೆ, ಸ್ಟೇಟ್ ನಿಮ್ಗೆ ಗೊತ್ತಲ್ವಾ ನಮ್ಮದು ಕರ್ನಾಟಕ ಅಂತ. ಸೊ ಕರ್ನಾಟಕ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದೇ ರೀತಿ ಡಿಸ್ಟಿಕ್ ಕೇಳುತ್ತೆ. ಸೊ ಡಿಸ್ಟಿಕ್ ಬಂದುಬಿಟ್ಟು ನಿಮ್ಮ ಆಧಾರ್ ಕಾರ್ಡಲ್ಲಿ ನಿಮ್ದು ಯಾವ ಡಿಸ್ಟಿಕ್ ಇದೆಯಲ್ವ ಅದೇ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಓಕೆನಾ. ಸೊ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಂಡು ಕೆಳಗಡೆ ಸೇವ್ ಅನ್ನೋ ಬಟನ್ ಕಾಣಿಸುತ್ತೆ ಗ್ರೀನ್ ಮಾರ್ಕಲ್ಲಿ. ಸೊ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಎಲ್ಲ ಫಿಲಪ್ ಮಾಡಾದ್ಮೇಲೆ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಫಿಲಪ್ ಮಾಡಿಲ್ಲ ಅಂದರೆ ಫಿಲಪ್ ಮಾಡಿಕೊಂಡು ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡಿ ಸಕ್ಸಸ್ಫುಲಿ ಅಂತ ಬರುತ್ತೆ. ಸಕ್ಸಸ್ಫುಲಿ ಅಂತ ಬಂದಮೇಲೆ ನೀವು ಪ್ರೊಸೀಡ್ ಅನ್ನೋ ಆಪ್ಷನ್ ಕಾಣಿಸುತ್ತೆ. ಸೊ ಪ್ರೊಸೀಡ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಅಭ್ಯರ್ಥಿಯ ಸಂಪರ್ಕ ವಿಳಾಸದ ವಿವರ ಅಂದರೆ ಇವಾಗ ಏನಂತ ಅಂದರೆ ಇವಾಗ ನಿಮ್ಮದು ಅಡ್ರೆಸ್ನೆಲ್ಲ ಫಿಲಪ್ ಮಾಡೋದಾಗಿರುತ್ತೆ. ಸೊ ಇದು ಸೆಕೆಂಡ್ ಸ್ಟೆಪ್ ನಾವು ಬಂದಿದ್ದೀವಿ. ಇವಾಗ ಸೆಕೆಂಡ್ ಸ್ಟೆಪ್ನಲ್ಲಿ ನಿಮ್ಮ ರಾಜ್ಯ ಕೇಳುತ್ತೆ. ಸೊ ಕರ್ನಾಟಕ. ಅದೇ ರೀತಿ ಜಿಲ್ಲೆ ಕೇಳುತ್ತೆ. ಆಧಾರ್ ಕಾರ್ಡಲ್ಲಿ ನಿಮ್ಮ ಜಿಲ್ಲೆ ಏನಿದೆ, ನಿಮ್ದು ಯಾವ ಜಿಲ್ಲೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಸಂಪರ್ಕದ ವಿಳಾಸ ಅಂದರೆ ನಿಮ್ಮ ಊರು, ಪೋಸ್ಟು, ಅಡ್ರೆಸ್ಸು ಏನು ಆಧಾರ್ ಕಾರ್ಡಲ್ಲಿದೆ ಅದನ್ನು ಫಿಲಪ್ ಮಾಡಿ. ಸೊ ಅದೇ ರೀತಿ ಸಂಪರ್ಕದ ವಿಳಾಸ 2 ಅಂತ ಕೇಳುತ್ತೆ. ಇದು ಫಿಲಪ್ ಮಾಡಿದ್ರೂ ನಡೆಯುತ್ತೆ, ಫಿಲಪ್ ಮಾಡಿಲ್ಲ ಅಂದ್ರೂ ನಡೆಯುತ್ತೆ. ಸೊ ನೋ ಇಶ್ಯೂ. ಬೇಕಿದ್ದರೆ ಅಲ್ಲಿಂದಿಲ್ಲ ಕಾಪಿ ಪೇಸ್ಟ್ ಮಾಡ್ಕೊಳ್ಳಿ. ಅಡ್ರೆಸ್ 1ಅಲ್ಲಿರೋದು 2ದಲ್ಲೂ ಕೂಡ ಸೇಮ್ ಟೈಪ್ ಮಾಡ್ಕೊಳ್ಳಿ. ಸಂಪರ್ಕದ ಪಿನ್ ಕೋಡ್ ಕೇಳುತ್ತೆ. ಸೊ ನಿಮ್ಮ ಆಧಾರ್ ಕಾರ್ಡಲ್ಲಿ ಯಾವ ಪಿನ್ ಕೋಡ್ ಇದೆ ಅದನ್ನೇ ಹಾಕಿ ಕೆಳಗಡೆ ಸೇವ್ ಅಂತ ಇರುತ್ತೆ. ಸೇವ್ ಮೇಲೆ ಕ್ಲಿಕ್ ಮಾಡಿ, ಓಕೆನಾ. ಸೇವ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಪ್ರೊಸೀಡ್ ಅಂತ ಬರುತ್ತೆ. ಸೊ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಸೊ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡಿ ಮಧ್ಯಂತರ ಪದವಿ ಅರ್ಹತೆಗಳಂತ ಬರುತ್ತೆ. ಇಲ್ಲಿ ಬಂದುಬಿಟ್ಟು ನಾವು SSLC ಡೀಟೇಲ್ಸ್ನ ಫಿಲಪ್ ಮಾಡೋದಿರುತ್ತೆ. ಸೊ ಇದು ಮೂರನೇ ಸ್ಟೆಪ್ಪಲ್ಲಿ SSLC ಡೀಟೇಲ್ಸ್ನ ಇಲ್ಲಿ SSLC ರಿಜಿಸ್ಟ್ರೇಷನ್ ನಂಬರ್ ನಿಮ್ಗೆ ಕೇಳುತ್ತೆ. ಸೊ SSLC ರೋಲ್ ನಂಬರ್ನ ಹಾಕೋದಿರುತ್ತೆ. ಸೊ SSLC ರೋಲ್ ನಂಬರ್ನ ಹಾಕಿ ಅದೇ ರೀತಿ SSLC ಅಂಕಪಟ್ಟಿಯಲ್ಲಿರುವಂಥ ಹೆಸರು ಅಂದರೆ ನಿಮ್ಮ SSLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ಹೆಸರು ಇದೆಯಲ್ವೋ ಅದೇ ರೀತಿ ಹೆಸರನ್ನ ಹಾಕಿ. ಆಮೇಲೆ ಬೋರ್ಡ್ ಕೇಳುತ್ತೆ. ಸೊ SSLC ಬೋರ್ಡ್ ಗೊತ್ತಲ್ವ ಕರ್ನಾಟಕ ಬೋರ್ಡ್ ಆಗುತ್ತೆ. ಸೊ ಫಸ್ಟ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ದು ಏನಾದ್ರು CBSE ಆಗಿದ್ದರೆ CBSE ಸೆಲೆಕ್ಟ್ ಮಾಡ್ಕೊಳ್ರಿ. 90% KSEEBನೇ ಆಗಿರುತ್ತೆ ಫಸ್ಟ್ ಆಪ್ಷನ್ನು, ಸ್ಟೇಟ್ ಕರ್ನಾಟಕದ. ಸೊ ಅದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಪಾಸ್ಔಟ್ ತಿಂಗಳು ಅಂತ ಕೇಳುತ್ತೆ. ಸೊ ಪಾಸ್ಔಟ್ ತಿಂಗಳು ಬಂದುಬಿಟ್ಟು ನಿಮ್ಮ ಮಾರ್ಕ್ಸ್ ಕಾರ್ಡ್ನಲ್ಲಿ ನೀವು ನೋಡ್ಕೊಳ್ಳಿ. ಸೊ ಯಾವ ಮಂತಲ್ಲಿ ಪಾಸ್ ಆಗಿದ್ದೀರಾ ಅಂತ ರೈಟ್ ಸೈಡಲ್ಲಿ ಮೇಲ್ಗಡೆ ಇರುತ್ತೆ ನೋಡಿ, ತಿಂಗಳು ಮತ್ತು ಇಯರ್ ಎರಡೂ ಕೂಡ ಅಲ್ಲಿ ಮೆನ್ಷನ್ ಇರುತ್ತೆ. ಸೊ ಯಾವ ಮಂತಲ್ಲಿ ಪಾಸ್ ಆಗಿದ್ದೀರಾ ಪಾಸಿಂಗ್ ಮಂತು ಮೇಲ್ಗಡೆ ರೈಟ್ ಸೈಡಲ್ಲಿ ಇರುತ್ತೆ. ಸೊ ಆ ಮಂತ್ನ ನೀವು ಬೇಕಿದ್ರೆ ಇಲ್ಲಿ ನೋಡಿ ನಾನು ಕಾಣಿಸ್ತೀನಿ. ಇಲ್ಲಿ ಮೇಲ್ಗಡೆ ನೋಡ್ಬೋದು. ಇಲ್ಲಿ ನೋಡಿ ಮಾರ್ಕ್ಸ್ ಇದು ಯಾವ ಮಂತಲ್ಲಿ ಪಾಸ್ ಆಗಿದ್ದೀನಿ, ಯಾವ ಇಯರಲ್ಲಿ ಪಾಸ್ ಆಗಿದ್ದೀನಿ ಅಂತ ಕಾಣಿಸುತ್ತೆ. ಸೊ ಇಲ್ಲಿ ಏಪ್ರಿಲ್ ಅಂತ ಕಾಣಿಸ್ತಿದೆ ನಂದು. ನಿಮ್ದು ಏನು ಕಾಣಿಸ್ತಿದೆ ನಿಮ್ಮದು, ಅದನ್ನು ನಿಮ್ದು ಯಾವ ಮಂತ್ ಅಂತ ಕಾಣಿಸ್ತಿದೆ ಆ ಮಂತ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಓಕೆನಾ. ಆಮೇಲೆ ಕೆಳಗಡೆ ಬಂದುಬಿಟ್ಟು ಡೇಟ್ ಆಫ್ ಬರ್ತು, ಮಾರ್ಕ್ಸ್ ಕಾರ್ಡಲ್ಲಿ ಏನು ಡೇಟ್ ಆಫ್ ಬರ್ತ್ ಇದೆ ಅದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇದು ಏನಕ್ಕೆ SSLC ಇನ್ನೊಂದು ಸಲ ಕೇಳ್ತಿದ್ದಾರೆ ಅಂದರೆ ಆಧಾರ್ ಕಾರ್ಡಲ್ಲಿ ಕೆಲವೊಬ್ರದ್ದು ರಾಂಗ್ ಇರುತ್ತೆ. ಅದಕ್ಕೆ SSLC ಮಾರ್ಕ್ಸ್ ಕಾರ್ಡ್ನು ಕೂಡ ಇಲ್ಲಿ ಹೆಸರನ್ನ ಹಾಕಬೇಕಾಗಿರುತ್ತೆ. ಆಮೇಲೆ ಮೇಲು ಫೀಮೇಲ್ ಕೇಳುತ್ತೆ. ಸೊ ಮೇಲ್ ಅಂದರೆ ಮೇಲು, ಫೀಮೇಲ್ ಆದರೆ ಫೀಮೇಲ್, ನಿಮ್ದು ಯಾವುದಿದೆ ಅದನ್ನು ಹಾಕೊಳ್ಳಿ. ನಾನು ಮೇಲ್ ಅಂತ ಹಾಕ್ಕೊಂಡಿದ್ದೀನಿ. ಆಮೇಲೆ ತಂದೆ ತಾಯಿ ಹೆಸರು ಇನ್ನೊಂದು ಸಲ ಕೇಳುತ್ತೆ. ಸೊ ನೀವು ಟೈಪ್ ಮಾಡ್ಕೊಳ್ಳಿ. ಆಮೇಲೆ ಶಾಲೆ ಹೆಸರು, ನೀವು SSLC ಯಾವ ಶಾಲೆ ಕಲ್ತಿದ್ದೀರಿ ಆ ಶಾಲೆ ಹೆಸರು ಹಾಕಬೇಕಾಗಿರುತ್ತೆ, ಹೈಸ್ಕೂಲ್ ಹೆಸರು. ಸೊ ಮಾರ್ಕ್ಸ್ ಕಾರ್ಡಲ್ಲಿರುತ್ತೆ ನೋಡ್ಕೊಂಡು ಹಾಕೊಳ್ರಿ, ನೆನಪಿಲ್ಲ ಅಂತಂದರೆ. ಆಮೇಲೆ ರಾಜ್ಯ ಕೇಳುತ್ತೆ. ಸೊ ನಾರ್ಮಲಾಗಿ ಕರ್ನಾಟಕ. ಆಮೇಲೆ ಪಾಸ್ಡ್ ಅಂತ ಆಟೋಮೆಟಿಕ್ಲಿ ತೊಗೊಂಡಿರುತ್ತೆ. ಆಮೇಲೆ ಇಲ್ಲಿ ಮಾರ್ಕ್ಸ್ ಬರುತ್ತೆ. ಸೊ ಮಾರ್ಕ್ಸ್ ಬಂದುಬಿಟ್ಟು ಮಾರ್ಕ್ಸ್ ಅಂತಲೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕಂತಂದರೆ ನಮ್ಗೆ 10th ಪರ್ಸೆಂಟೇಜ್ ಇರುತ್ತೆ. ಎಷ್ಟೋ ಜನಕ್ಕೆ CGP ಇದ್ದರೆ CGP ತೊಗೊಳ್ಳಿ. ಸೊ ನಮಗೆಲ್ಲ ಮಾರ್ಕ್ಸ್ ಅಂತಲೇ ಇರುತ್ತೆ, ಅಂದರೆ 625ಕ್ಕೆ ಇಷ್ಟ ಅಂತ. ಸೊ ಇಲ್ಲಿ ಕೆಳಗಡೆ ಗರಿಷ್ಠ ಅಂಕಗಳು ಕೇಳುತ್ತೆ. ಸೊ 10th 625ಕ್ಕೆ ಇಂತಿಷ್ಟು ಅಂತ ಇರುತ್ತೆ. ಸೊ CGP ಇದ್ದರೂ ಅವ್ರದ್ದು ಸಪ್ರೇಟ್ ಕೇಳುತ್ತೆ. ಸೊ ಇವಾಗ ನಾವು 625ಕ್ಕೆ ಎಷ್ಟು ತೊಗೊಂಡಿದ್ದೀವಿ ಅಂತ ಇಲ್ಲಿ ಹಾಕಬೇಕು. ಆಮೇಲೆ ಕೆಳಗಡೆ ಪರ್ಸೆಂಟೇಜ್ ಹಾಕೋದಿರುತ್ತೆ. ಸೊ ಮಾರ್ಕ್ಸ್ ಕಾರ್ಡಲ್ಲಿ ಪರ್ಸೆಂಟೇಜ್ ಇರುತ್ತೆ, ಅದೇ ಪರ್ಸೆಂಟೇಜ್ನ ಇಲ್ಲಿ ಹಾಕಬೇಕಾಗಿರುತ್ತೆ, ಶೇಕಡಾವಾರು ಪರ್ಸೆಂಟೇಜ್ ಅಂತ. ಸೊ ನಿಮ್ಮ ಪರ್ಸೆಂಟೇಜ್ ಎಷ್ಟಪ್ಪ 10th ಅದನ್ನು ಹಾಕ್ಕೊಳ್ಳಿ, ಓಕೆನಾ. ತೆರಗಡೆ ಆದ ವರ್ಷ ಕೇಳುತ್ತೆ. ಸೊ ತೆರಗಡೆ ಆದ ವರ್ಷನ ನಾನು ಹೇಳಿದ್ದೀನಿ ಮೇಲ್ಗಡೆ ನೀವು 10th ಮಾರ್ಕ್ಸ್ ಕಾರ್ಡಲ್ಲಿ ಇರುತ್ತೆ, ಅದೇ ಇಯರ್ನ ನೀವು ಮೆನ್ಷನ್ ಮಾಡ್ಕೊಳ್ಳಿ. ಆಮೇಲೆ ಅಧ್ಯಯನ ಮಾಧ್ಯಮ ಅಂತ ಕೇಳುತ್ತೆ. ನೀವು ಕನ್ನಡ ಮೀಡಿಯಮ ಇಂಗ್ಲೀಷ್ ಮೀಡಿಯಮ್ ಅಂತ ಕೇಳುತ್ತೆ. ಸೊ ನಿಮ್ದು ಯಾವ ಮೀಡಿಯಮ್ ಅಲ್ವೋ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ನನ್ನ ಕನ್ನಡ ಮೀಡಿಯಮ್ನೇ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಕೆಳಗಡೆ ಸೇವ್ 10th ಕ್ವಾಲಿಫಿಕೇಷನ್ ಅಂತ ಇರುತ್ತೆ. ಸೊ ಸೇವ್ 10th ಕ್ವಾಲಿಫಿಕೇಷನ್ ಮೇಲೆ ಅದಕ್ಕಿಂತ ಮುಂಚೆ ನೀವು ಪ್ರಥಮ ಭಾಷೆ ದ್ವಿತೀಯ ಭಾಷೆ ಕನ್ನಡದಲ್ಲಿ ಅಧ್ಯಯನ ಮಾಡಿದ್ದೀರಿ ಅಂತ ಕೇಳುತ್ತೆ. ನೀವು ಎಸ್ ಅಂತ ಕೊಡಬೇಕಾಗಿರುತ್ತೆ. ಯಾಕಂತಂದರೆ ಕನ್ನಡ ಮಾಧ್ಯಮನ ನೀವು ಫಸ್ಟ್ ಲ್ಯಾಂಗ್ವೇಜ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜಲ್ಲಿ ಕಂಪಲ್ಸರಿ ಓದಿರಲೇಬೇಕು. ಇವಾಗ ಅದನ್ನು ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ನಾವು ಕೆಳಗಡೆ ಸೇವ್ 10th ಕ್ವಾಲಿಫಿಕೇಷನ್ ಅಂತ ಇರುತ್ತೆ. ಸೊ ಅದನ್ನು ಇವಾಗ ಕ್ಲಿಕ್ ಮಾಡೋಣ. ಸೊ ಸೇವ್ ಆಗುತ್ತೆ ಸಕ್ಸಸ್ಫುಲಿಯಾಗಿ. ಸೇವ್ ಆದಮೇಲೆ
ಇಲ್ಲಿ ನೋಡಿ ಸಕ್ಸಸ್ಫುಲಿ ಅಂತ ಬರುತ್ತೆ, ಸಕ್ಸಸ್ ಅಂತ ಓಕೆ ಕೊಡೋಣ. ಇವಾಗ ನಾವು ಕೆಳಗಡೆ ಪ್ರೊಸೀಡ್ ಅನ್ನೋ ಬಟನ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಸೊ ಪ್ರೊಸೀಡ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಏನಾಗುತ್ತೆ, ಸೊ ನೆಕ್ಸ್ಟ್ ಪೇಜಿಗೆ ಇವಾಗ ಪ್ರೊಸೀಡ್ ಆಗುತ್ತೆ ನೋಡಿ. ಇವಾಗ ನಾನು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇವಾಗ ಅಭ್ಯರ್ಥಿಯ ಮೀಸಲಾತಿ ವಿವರಗಳು ಕೇಳುತ್ತೆ, ಅಂದರೆ ರಿಸರ್ವೇಷನ್ ಕೋಟಾ. ಸೊ ಇವಾಗ ಇದು ಬಂದುಬಿಟ್ಟು 4ನೇ ಸ್ಟೆಪ್ ಆಗಿರುತ್ತೆ. ಸೊ ಇವಾಗ ನಾವು ಇಲ್ಲಿ ರಿಸರ್ವೇಷನ್ ಒಂದೊಂದೇ ತುಂಬ್ತಾ ಹೋಗೋಣ. ಸೊ ಫಸ್ಟಿಗೆ ಕ್ಯಾಟಗರಿ ಕೇಳುತ್ತೆ, SC ST ಕ್ಯಾಟಗರಿ 1, ಕ್ಯಾಟಗರಿ 2A 3A 3B, ಆಮೇಲೆ GM ಇವೆಲ್ಲ ಕೇಳುತ್ತೆ. ಸೊ ನಿಮ್ದು ಯಾವ ಕ್ಯಾಟಗರಿ ಆಗುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು RD ನಂಬರ್ನ ಹಾಕಬೇಕಾಗಿರುತ್ತೆ. ಸೊ GM ಸೆಲೆಕ್ಟ್ ಮಾಡ್ಕೊಂಡ್ರೆ RD ನಂಬರ್ ಹಾಕೋ ಅವಶ್ಯಕತೆ ಇಲ್ಲ. ಸೊ SC ST ಕ್ಯಾಟಗರಿ 1 ನೀವು ಯಾವುದೇ ಹಾಕೊಳ್ರಿ, OBC ದವರು ಸೊ RD ನಂಬರ್ನ ಹಾಕಬೇಕಿರುತ್ತೆ. ಸೊ ನಿಮ್ದು ಯಾವ್ದು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನು ಸಿಂಪಲಾಗಿ ಯಾವುದೋ ಒಂದು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಆಮೇಲೆ ಇಲ್ಲಿ ಕೆಳಗಡೆ RD ನಂಬರ್ ಕೇಳುತ್ತೆ. ಸೊ ನೀವು RD ನಂಬರ್ನ ಹಾಕಿ ಸೈಡಿಗೆ ಕ್ಲಿಕ್ ಮಾಡಿದ್ರೆ ವೆರಿಫೈಡ್ ಅಂತ ಬಂದು ನಿಮ್ಮ ಕಾಸ್ಟ್ ಹೆಸರು ಆಟೋಮೆಟಿಕ್ಲಿ ಬರುತ್ತೆ. ಓಕೆನಾ, ಇದನ್ನು ಸರಿಯಾಗಿ ಹಾಕಿ ಕೆಳಗಡೆ ಬಂದುಬಿಟ್ಟು ಇಲ್ಲಿ ನೋಡಿ ಆದಾಯನ ಹಾಕೋದಿರುತ್ತೆ. ನಿಮ್ಮ ವಾರ್ಷಿಕ ಆದಾಯವು 8 ಲಕ್ಷಕ್ಕಿಂತ ಕಡಿಮೆ ಇದೆ ಅಂತ ಕೇಳುತ್ತೆ. ಅಂದರೆ ನಿಮ್ದು 8 ಲ್ಯಾಕ್ ಕೆಳಗಡೆ ಇದ್ದರೆ ನೀವು ಇಲ್ಲಿ ಕೆಳಗಡೆ ಇದೆ 8 ಲಕ್ಷದ ಕೆಳಗಡೆ ನಿಮ್ಮ ಇನ್ಕಮ್ ಇದ್ದರೆ ಎಸ್ ಅಂತ ಕೊಟ್ಟು ಇಲ್ಲಿ ವಾರ್ನಿಂಗ್ ಅಂತ ಬರುತ್ತೆ, ಏನಿಲ್ಲ ಸಿಂಪಲ್ ಓಕೆ ಅಂತ ಕೊಟ್ಟು RD ನಂಬರ್ನ ಹಾಕಬೇಕಾಗಿರುತ್ತೆ. ಅಂದರೆ ನೀವು ಇಲ್ಲಿ RD ನಂಬರ್ ಹಾಕಿ ಸೈಡಿಗೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಲಿ ವೆರಿಫೈಡ್ ಆಗುತ್ತೆ. ಓಕೆನಾ, ಸೊ ಇದು ಸಿಂಪಲ್ಲಾಗಿ ನಿಮ್ಗೆ ಅರ್ಥ ಆಯ್ತು ಅಂದ್ಕೊಳ್ತೀನಿ. ಸೊ ನೀವು ಹುಷಾರಿದ್ದೀರಾ, ನಿಮಗೆ ಅರ್ಥ ಆಗುತ್ತೆ. ಕೆಳಗಡೆ ಬಂದುಬಿಟ್ಟು ನೀವು ಕಲ್ಯಾಣ ಕರ್ನಾಟಕದವ್ರು ಏನಾದರೂ ಆಗಿದ್ರೆ ನಿಮ್ಮ ಕಲ್ಯಾಣ ಕರ್ನಾಟಕ ಸರ್ಟಿಫಿಕೇಟ್ ಇದ್ದರೆ ಎಸ್ ಅಂತ ಕೊಟ್ಟು ಅದರ RD ನಂಬರ್ ಹಾಕಬೇಕಾಗಿರುತ್ತೆ. ಸೊ ಎಸ್ ಇದ್ದರೆ ಎಸ್ ಅಂತ ಹಾಕಿ, ಇಲ್ಲಾಂದ್ರೆ ನೋ ಅಂತ ಹಾಕಿ. ನನ್ನ ಹತ್ರ ಇಲ್ಲ, ಅದಕ್ಕೆ ನಾನು ನೋ ಅಂತ ಹಾಕ್ತೀನಿ. ಇದ್ದವ್ರು ಎಸ್ ಅಂತ ಹಾಕಿ RD ನಂಬರ್ ಹಾಕಿ. ಓಕೆನಾ, ಸೊ ನೋ ಅಂತ ಹಾಕ್ತಿದ್ದೀನಿ. ಆಮೇಲೆ EWS ಡೀಟೇಲ್ಸ್ ಇರುತ್ತೆ. ಸೊ EWS ಸರ್ಟಿಫಿಕೇಟ್ ನಿಮ್ಮ ಹತ್ರ ಏನಾದರೂ ಇದ್ದರೆ ಎಸ್ ಅಂತ ಕೊಡಿ. ಎಸ್ ಅಂತ ಕೊಟ್ಟು RD ನಂಬರ್ನ ಹಾಕಿ. EWS ಸರ್ಟಿಫಿಕೇಟ್ ಇಲ್ಲ ಅಂದರೆ ನೋ ಅಂತ ಕೊಡಿ. ಸೊ ನನ್ನ ಹತ್ರ ಇಲ್ಲ, ನಾನು ನೋ ಅಂತ ಕೊಡ್ತೀನಿ. ಆಮೇಲೆ ಕೆಳಗಡೆ ಸೇವ್ ಕೊಡ್ತೀನಿ. ಸೊ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇವಾಗ ನಂದು ಸಕ್ಸಸ್ಫುಲ್ಲಾಗಿ ಸೇವ್ ಆಯಿತು. ಆಮೇಲೆ ಪ್ರೊಸೀಡ್ ಅಂತ ಕೊಡ್ತೀನಿ. ಸೊ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇವಾಗ ನೆಕ್ಸ್ಟ್ ಡೀಟೇಲ್ಸ್ಗೆ ಹೋಗುತ್ತೆ. ಸೊ ನೋಡಿ ಇವಾಗ ಬಂದುಬಿಟ್ಟು ನಮ್ಮದು ಇಲ್ಲಿ ಎಜುಕೇಷನ್ ಡೀಟೇಲ್ಸ್ ಓಪನ್ ಆಗುತ್ತೆ. ಅಂದರೆ ಕ್ವಾಲಿಫಿಕೇಷನ್, ಇದು ಕ್ವಾಲಿಫಿಕೇಷನ್ನ ನಾವು ಇಲ್ಲಿ ಫಿಲಪ್ ಮಾಡ್ಕೊಳ್ಬೇಕಾಗಿರುತ್ತೆ. ನೀವು ಎಷ್ಟು ಕ್ವಾಲಿಫಿಕೇಷನ್ ಕಲ್ತಿದ್ದೀರಲ್ವ ಅದನ್ನು ಕ್ವಾಲಿಫಿಕೇಷನ್ ಆಗಿರುತ್ತೆ. ಇದು 5th ಸ್ಟೆಪ್ ಆಗಿರುತ್ತೆ. ಇಲ್ಲಿ ನೀವು ನೋಡ್ಬೋದು ಕ್ವಾಲಿಫಿಕೇಷನ್ನು ಡಿಪ್ಲೊಮಾ, ITI, ಸೆಕೆಂಡ್ PUC, ಡಿಗ್ರಿ, ಡಬಲ್ ಡಿಗ್ರಿ ಇವೆಲ್ಲ ಓಪನ್ ಆಗುತ್ತೆ. ಸೊ ಇವಾಗ ನಾವು 10th ಸೇವ್ ಮಾಡಿದ್ದೀವಿ, ಅದಕ್ಕೆ ಸೆಕೆಂಡ್ PUC ಸೇವ್ ಮಾಡಬೇಕಾಗಿರುತ್ತೆ. ಡಿಪ್ಲೊಮಾ ಆಗಿದ್ದರೆ ಡಿಪ್ಲೊಮಾದ ಮಾಡಿ. ಇವಾಗ ನಾನು ಸೆಕೆಂಡ್ PUC ಅಂತ ಕ್ಲಿಕ್ ಮಾಡ್ತೀನಿ. ಸೆಕೆಂಡ್ PUC ಅಂತ ಕ್ಲಿಕ್ ಮಾಡಿ ಇಲ್ಲಿ ಸೆಕೆಂಡ್ PUC ರಿಜಿಸ್ಟ್ರೇಷನ್ ನಂಬರ್ನ ನಾನು ಇವಾಗ ಹಾಕ್ತಿದ್ದೀನಿ. ಸೊ ನೀವು ಕೂಡ ಸೆಕೆಂಡ್ PUC ರಿಜಿಸ್ಟ್ರೇಷನ್ ನಂಬರ್ ಏನಿದೆ ಅದನ್ನು ಹಾಕಿ. ಸೆಕೆಂಡ್ PUC ಬೋರ್ಡ್ ಕರ್ನಾಟಕ ಸೆಕೆಂಡ್ ಇಯರ್ ಎಜುಕೇಷನ್ ಬೋರ್ಡ್ ಬರುತ್ತೋ, ಆಮೇಲೆ CBSE ಬರುತ್ತೆ, ಯಾವ್ದು ಬರುತ್ತೆ ಅದನ್ನು ಹಾಕಿ. ನಂದು ಕರ್ನಾಟಕ ಬರುತ್ತೆ, ಅದಕ್ಕೆ ಕರ್ನಾಟಕ ಬೋರ್ಡ್ ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಕಾಲೇಜ್ ನೇಮ್ ಕೇಳುತ್ತೆ. ಸೊ ಕಾಲೇಜ್ ನೇಮ್ ನಿಮ್ಗೆ ಗೊತ್ತಿರುತ್ತಲ್ಲ, ಮಾರ್ಕ್ಸ್ ಕಾರ್ಡಲ್ಲಿರುತ್ತೆ. ಸೊ ಅದೇ ಕಾಲೇಜ್ ನೇಮ್ನ ಹಾಕೊಳ್ಳಿ. ಓಕೆನಾ, ವೆರಿ ಸಿಂಪಲ್ ಆಗಿ. ಅದೇ ರೀತಿ ಸ್ಟೇಟ್ ಕೇಳುತ್ತೆ. ಸೊ ಸ್ಟೇಟ್ ಬಂದುಬಿಟ್ಟು ನಮ್ಮದು ಕರ್ನಾಟಕ ಸ್ಟೇಟ್. ಸೊ ಕರ್ನಾಟಕನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದೇ ರೀತಿ ಬಂದುಬಿಟ್ಟು ವಿಶ್ವವಿದ್ಯಾಲಯ, ಅಂದರೆ ವಿಶ್ವವಿದ್ಯಾಲಯ ಡಿಪಾರ್ಟ್ಮೆಂಟ್ ಬಂದುಬಿಟ್ಟು ಫಸ್ಟ್ಗೆ ಡಿಪಾರ್ಟ್ಮೆಂಟ್ ಆಫ್ ಪ್ರೀ ಯೂನಿವರ್ಸಿಟಿ ಎಜುಕೇಷನ್, ಅದೇ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ರಿ. ನಿಮ್ಮ CBSE ICSE ಆಗಿದ್ರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಸೊ ನಮ್ಮದು ಕರ್ನಾಟಕದಾಗಿರೋದ್ರಿಂದ ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಆಮೇಲೆ ಕೋರ್ಸ್ ಕೇಳುತ್ತೆ. ಕೋರ್ಸ್ ಬಂದುಬಿಟ್ಟು PUCನಲ್ಲಿ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಅಂತ 3 ಇರುತ್ತೆ. ಸೊ ನಿಮ್ದು ಯಾವುದಾಗಿರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಸೊ ನಂದು ಆರ್ಟ್ಸ್ ಆಗಿರೋದ್ರಿಂದ ಆರ್ಟ್ಸ್ ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ. ಇಲ್ಲಿ ನೋಡಿ ಆರ್ಟ್ಸ್ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಎಕನಾಮಿಕ್, ಸೋಷಿಯಾಲಜಿ, ನೀವು ಎಷ್ಟು ಆರ್ಟ್ಸ್ನಲ್ಲಿ ಎಷ್ಟು ಸಬ್ಜೆಕ್ಟ್ ಇತ್ತು, ನಿಮ್ಗೆ 6 ಸಬ್ಜೆಕ್ಟ್ ಅಲ್ವಾ. ಸೊ 6 ಸಬ್ಜೆಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಿರುತ್ತೆ. ಒಂದೊಂದು ಸಬ್ಜೆಕ್ಟ್ ಮೇಲೆ ಈ ರೀತಿ ಕ್ಲಿಕ್ ಮಾಡ್ತಾ ಹೋಗಿ. ಕಂಟ್ರೋಲ್ ಬಟನ್ನ ಕ್ಲಿಕ್ ಮಾಡಿ ಒಂದೊಂದ್ರ ಮೇಲೆ ಕ್ಲಿಕ್ ಮಾಡ್ತಾ ಹೋದರೆ ಸೆಲೆಕ್ಷನ್ ಆಗುತ್ತೆ. ಇಲ್ಲಿ ನೋಡಿ ನಾನು ಕಂಟ್ರೋಲ್ ಬಟನ್ ಅಥವಾ ಹೀಗೆ ನಾರ್ಮಲಾಗಿ ಕ್ಲಿಕ್ ಮಾಡ್ತಿದ್ದೀನಿ ಒಂದೊಂದು ಸಬ್ಜೆಕ್ಟ್ ಮೇಲೆ. ಸೊ ನಾನು ಎಷ್ಟು 6 ಸಬ್ಜೆಕ್ಟ್ ಕಲ್ತಿದ್ದೀನಲ್ವ ಒಂದೊಂದ್ರ ಮೇಲೆ ಇವಾಗ ಕ್ಲಿಕ್ ಮಾಡ್ತಾ ಹೋಗ್ತೀನಿ. 6 ಸಬ್ಜೆಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಿರುತ್ತೆ. 1 2 3 4 ಈ ರೀತಿ ಎಷ್ಟು ಸಬ್ಜೆಕ್ಟ್ ಇದೆ ಅಲ್ವಾ ಎಲ್ಲನೂ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ ಆ ರೀತಿ ನಿಮ್ದು ಎಷ್ಟಿದೆ ಅಲ್ವಾ, ಕಾಮರ್ಸ್ ಆಗಿದ್ದರೆ ಕಾಮರ್ಸ್, ಸೈನ್ಸ್ ಆಗಿದ್ದರೆ ಸೈನ್ಸ್, ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಎಕ್ಸಾಂಪಲ್ ಇವಾಗ ನೀವು ಕಾಮರ್ಸ್ ಆಗಿತ್ತಂದರೆ ಇಲ್ಲಿ ಹೋಗಿ ಮತ್ತೆ ಕೋರ್ಸ್ನ ಚೇಂಜ್ ಮಾಡಿಕೊಂಡು ಕಾಮರ್ಸ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಕಾಮರ್ಸಲ್ಲಿ ಎಷ್ಟು ಸಬ್ಜೆಕ್ಟ್ ಬರ್ತಿದೆ ನಿಮ್ಮ ಸೆಕೆಂಡ್ PUCದಲ್ಲಿ 6 ಸಬ್ಜೆಕ್ಟ್ ಅಲ್ವ. ಸೊ 6 ಸಬ್ಜೆಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ರಿ. ಅದೇ ರೀತಿ ಒಂದೊಂದು ಸಬ್ಜೆಕ್ಟ್ನ ಸೆಲೆಕ್ಟ್ ಮಾಡ್ತಾ ಹೋಗಿ. ಅದೇ ರೀತಿ PUCದವ್ರದ್ದಾಗಿದ್ದರೆ ಸೈನ್ಸ್ದವ್ರದ್ದಾಗಿದ್ದರೆ ಸೈನ್ಸ್ ಅವ್ರದ್ದು ಯಾವ್ದು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈ ರೀತಿ ನೀವು ಸಿಂಪಲಾಗಿ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡಿ ಇಲ್ಲಿ ಫಲಿತಾಂಶ ರಿಸಲ್ಟ್ ಕೇಳುತ್ತೆ. ಸೊ ರಿಸಲ್ಟ್ ಬಂದುಬಿಟ್ಟು ನೀವು ಪಾಸ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಕೆಂಡ್ PUC ಪಾಸ್ ಆಗಿರ್ತೀರಲ್ವ, ಪಾಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಅಂಕಗಳಂತ ಕೇಳುತ್ತೆ. ಸೊ ಮಾರ್ಕ್ಸ್ ಅಥವಾ CGP ಅಂತ ಕೇಳುತ್ತೆ. ಸೊ ನಾನು ಮಾರ್ಕ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ. ನಂದು 600ಕ್ಕೆ ಎಷ್ಟು ಅಂತ ಇಲ್ಲಿ ಹಾಕಬೇಕಾಗಿರುತ್ತೆ. ಸೊ ನಾನು ಗರಿಷ್ಠ ಅಂಕಗಳು 600, ಅದಕ್ಕೆ ಎಷ್ಟು ತೊಗೊಂಡಿದ್ದೀನಿ ಅಂತ ಇಲ್ಲಿ ಹಾಕ್ತೀನಿ. ಹಾಕಿ ಆಮೇಲೆ ಇದು ವ್ಯಾಲ್ಯೂಯೇಷನ್ ಪರ್ಸೆಂಟೇಜ್ ಎಷ್ಟು ಆಗಿದೆ ಅಂತ ಇಲ್ಲಿ ಹಾಕಬೇಕಾಗಿರುತ್ತೆ.
ಸೊ 470 ಡಿವೈಡೆಡ್ ಬೈ 6 ಅಂತ ನಾನು ಹಾಕಿದ್ರೆ ನನ್ನ ಪರ್ಸೆಂಟೇಜ್ ಎಷ್ಟು ಅಂತ ನನಗೆ ಗೊತ್ತಾಗುತ್ತೆ. ಸೊ ನಿಮ್ದು ಎಷ್ಟಾಗಿದೆ ಕ್ಯಾಲ್ಕುಲೇಷನ್ ಮಾಡಿ ಪರ್ಸೆಂಟೇಜ್ ಎಷ್ಟು ಅಂತ ಹಾಕಿ. ಆಮೇಲೆ ಕೋರ್ಸ್ ಅವಧಿ ಕೇಳುತ್ತೆ. ಸೊ ಫಸ್ಟ್ PUC ಸೆಕೆಂಡ್ PUC ಇಲ್ಲಿ ನೋಡಿ ಇವಾಗ ಕೋರ್ಸ್ ಅವಧಿ ಅಂತ ಬರುತ್ತೆ. ಸೊ ಫಸ್ಟ್ PUC ಆಲ್ಮೋಸ್ಟ್ 2 ಇಯರ್ ಅಲ್ವಾ, ಸೊ ಸೆಕೆಂಡ್ 2 ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಇಯರ್ ಆಫ್ ಪಾಸಿಂಗ್ ಅಂತ ಕೇಳುತ್ತೆ. ಸೊ ಯಾವ ಇಯರಲ್ಲಿ ಪಾಸಿಂಗ್ ಆಗಿದೆ ಅಂತ ಮಾರ್ಕ್ಸ್ ಕಾರ್ಡಲ್ಲಿ ಇರುತ್ತೆ, ಅದನ್ನು ನೋಡ್ಕೊಳ್ಳಿ. ಅದನ್ನು ಹಾಕಿ ಕೆಳಗಡೆ ಸೇವ್ ಅಂತ ಇರುತ್ತೆ. ಸೊ ಸೇವ್ ಮೇಲೆ ಕ್ಲಿಕ್ ಮಾಡಿ. ಸೊ ಸೇವ್ ಮೇಲೆ ನೀವು ಕ್ಲಿಕ್ ಮಾಡಿದ್ಮೇಲೆ ನೋಡ್ಬೋದು ಈ ರೀತಿ ಲೋಡಿಂಗ್ ಆಗಿ ಸಕ್ಸಸ್ಫುಲಿ ಆಗುತ್ತೆ. ಸಕ್ಸಸ್ಫುಲಿ ಆದಮೇಲೆ ಸ್ವಲ್ಪ ವೇಟ್ ಮಾಡಿ, ನಾನು ಹೇಳೋದು ಗಮನದಲ್ಲಿಟ್ಟು ಕೇಳ್ಕೊಳ್ಳಿ. ಫ್ರೆಂಡ್ಸ್ ಇವಾಗ ನೋಡಿ ಏನಂತ ಅಂದರೆ, ನೀವು ಏನಾದ್ರು PUC ಅಷ್ಟೇ ಕಲ್ತಿದ್ರೆ ನೆಕ್ಸ್ಟ್ ಏನಿಲ್ಲ ಡೈರೆಕ್ಟಾಗಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ. ನೀವೇನಾದರೂ PUCಕ್ಕಿಂತ ಜಾಸ್ತಿ ಅಂದರೆ ಡಿಗ್ರಿ ಎಲ್ಲ ಕಲ್ತಿದ್ರೆ ಮತ್ತೆ ನೀವು ಏನು ಮಾಡಬೇಕಾಗಿರುತ್ತೆ, ಮತ್ತೆ ಇದರಲ್ಲೇ ಆ್ಯಡ್ ಮಾಡ್ಕೋಬೇಕಾಗಿರುತ್ತೆ. ಪ್ರೊಸೀಡ್ ಅಂತ ಕೊಡಬೇಡಿ, ಮೇಲ್ಗಡೆ ಹೋಗಿ ಆ್ಯಡ್ ಅಂತ ಕೊಡಬೇಕಾಗಿರುತ್ತೆ. ಸೊ ಇಲ್ಲಿ ನೀವು PUCಕ್ಕಿಂತ ಜಾಸ್ತಿ ಏನಾದ್ರು ಕ್ವಾಲಿಫಿಕೇಷನ್ ಇವಾಗ ಎಕ್ಸಾಂಪಲ್ ಡಿಗ್ರಿ ಆಗಿದ್ದರೆ ಸೊ ಪ್ರೊಸೀಡ್ ಅಂತ ಕೊಡೋಕ್ಕಿಂತ ಮುಂಚೆ ಇಲ್ಲಿ ಬಂದುಬಿಟ್ಟು UG ಡಿಗ್ರಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಅಂದರೆ ಮತ್ತೆ ಡಿಗ್ರಿನೂ ಕೂಡ ನಾವು ಇಲ್ಲಿ ಆ್ಯಡ್ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಸಿಂಪಲ್ಲಾಗಿ ಡಿಗ್ರಿದು ರಿಜಿಸ್ಟ್ರೇಷನ್ ನಂಬರು ಆಮೇಲೆ ಎಲ್ಲ ಪ್ರತಿಯೊಂದು ಕೇಳುತ್ತೆ. ಇವಾಗ ನಾನು ನೋಡಿದೆ ಅಲ್ಲ PUCದು ಯಾವ ರೀತಿ ತುಂಬಿದೆ, ಸೊ ಅದೇ ರೀತಿ ಡಿಗ್ರಿದು ಕೂಡ ಫಿಲಪ್ ಮಾಡೋದಾಗಿರುತ್ತೆ. ಸೊ ಅದೇ ರೀತಿ ಇವಾಗ ಒಂದೊಂದೇ ಹೋಗಿ ಫಿಲಪ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಯೂನಿವರ್ಸಿಟಿ ಎಲ್ಲ ಕೇಳುತ್ತೆ, ಸ್ಟೇಟ್ ಕೇಳುತ್ತೆ. ಯೂನಿವರ್ಸಿಟಿ ಬಂದುಬಿಟ್ಟು ನಿಮ್ದು ಯಾವ ಯೂನಿವರ್ಸಿಟಿ, ಸೊ ಕರ್ನಾಟಕ ಯೂನಿವರ್ಸಿಟಿ, ಕುವೆಂಪು ಯೂನಿವರ್ಸಿಟಿನ, ಮೈಸೂರು ಯೂನಿವರ್ಸಿಟಿನ, ಸೊ ಯಾವ ಯೂನಿವರ್ಸಿಟಿ ಬರುತ್ತೆ ಅದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಳೋದಿರುತ್ತೆ. ಸೊ ಅದು ಎಲ್ಲನೂ ಸೆಲೆಕ್ಟ್ ಮಾಡ್ಕೊಳ್ರಿ. ಆಮೇಲೆ ಕೋರ್ಸ್ ಕೇಳುತ್ತೆ, ಕೋರ್ಸ್ BA BCom, ಬ್ಯಾಚುಲರ್ ಆಫ್ ಆರ್ಟ್ಸ್, ಬ್ಯಾಚುಲರ್ ಆಫ್ ಕಾಮರ್ಸ್, BBA BSc ಯಾವುದಿದೆ, ಏನು ಕೋರ್ಸ್ ಇದೆ ನಿಮ್ಮದು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಂದು ಬ್ಯಾಚುಲರ್ ಆಫ್ ಆರ್ಟ್ಸ್ ಆಗಿರೋದನ್ನ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ಮತ್ತೆ ಅದೇ ರೀತಿ ವಿಷಯಗಳು ಬರ್ತವೆ, ನಿಮ್ಗೆ ಯಾವ್ಯಾವ ವಿಷಯಗಳಿದ್ವೋ ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ನಿಮ್ದು ಯಾವ್ಯಾವ ಸಬ್ಜೆಕ್ಟ್ ನಿಮಗಿತ್ತು ನಿಮ್ಮ ಇದರಲ್ಲಿ ಅಂತ ಕೋರ್ಸಲ್ಲಿ ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ತಿರುತ್ತೆ. ಸೊ ಸಿಂಪಲಾಗಿ ನಾನು ಕೋರ್ಸ್ಗಳನ್ನ ಎಲ್ಲ ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ. ಅದೇ ರೀತಿ ಪಾಸ್ಡ್ ಅಂತ ಆಟೋಮೆಟಿಕ್ಲಿ ಇರುತ್ತೆ. ಇಲ್ಲಿ ಬಂದುಬಿಟ್ಟು ಮಾರ್ಕ್ಸ್ ಅಂತ ಮಾರ್ಕ್ಸ್ CGPA ಕೇಳುತ್ತೆ. ಸೊ ನಾನು ಡಿಗ್ರಿದಲ್ಲಿ ಮಾರ್ಕ್ಸ್ ಇರೋದ್ರಿಂದ ಸೊ ಎಷ್ಟಕ್ಕೆ ಎಷ್ಟು ಅಂತ ಹಾಕ್ತೀನಿ. ಸೊ ನಂದು ಡಿಗ್ರಿದಲ್ಲಿ 6M ಮಾರ್ಕ್ಸ್ ಕಾರ್ಡಲ್ಲಿ ನನ್ನ ಮಾರ್ಕ್ಸ್ ಎಷ್ಟು ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಅದನ್ನು ನೋಡ್ಕೊಂಡು ಹಾಕ್ತಿದ್ದೀನಿ. ಸೊ ನೀವು ಕೂಡ ನಿಮ್ಮದು ಎಷ್ಟು ಮಾರ್ಕ್ಸ್ ಇದೆ ಏನಂತ ನೋಡಿಕೊಂಡು ನೀವು ಇಲ್ಲಿ ಹಾಕಿ ಪರ್ಸೆಂಟೇಜ್ ಎಷ್ಟಾಗಿದೆ ಅಂತಲೂ ಕೂಡ ನೀವು ಪರ್ಸೆಂಟೇಜ್ನ ಹಾಕಬೇಕಾಗಿರುತ್ತೆ. ಅದೇ ರೀತಿ ಕೋರ್ಸ್ ನಾವು ಅದೇ ಡಿಗ್ರಿ ನಾನು 3 ವರ್ಷ ಕಲ್ತಿರೋದ್ರಿಂದ 3 ಅಂತ ಹಾಕ್ತೀನಿ. ಸೊ ಎಷ್ಟು ಜನ ಏನು ಮಾಡ್ತೀರ ಅಂತ ಅಂದರೆ ನಿಮ್ಮದೆಲ್ಲ ಇಂಜಿನಿಯರಿಂಗ್ ಅವ್ರದ್ದೆಲ್ಲ 4 ವರ್ಷ ಹಿಂಗೆ ಇಲ್ಲ ಇರುತ್ತೆ. ನಿಮ್ದು ಯಾವ ರೀತಿ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಯರ್ ಆಫ್ ಪಾಸಿಂಗ್ ಅಂತ ಇರುತ್ತೆ. ಸೊ ಇಯರ್ ಆಫ್ ಪಾಸಿಂಗ್ ನಾನು ಡಿಗ್ರಿ ಯಾವ ವರ್ಷದಲ್ಲಿ ಪಾಸ್ ಆಗಿದ್ದೇನೆ ಅಂತ ಮಾರ್ಕ್ಸ್ ಕಾರ್ಡಲ್ಲಿ ನೋಡಿ ಅದು ಇಯರ್ನ ಹಾಕ್ತೀನಿ. ಇವಾಗ ಸೇವ್ ಅಂತ ಕೊಡ್ತೀನಿ. ಸೊ ಸೇವ್ ಅಂತ ಕೊಟ್ಟ ತಕ್ಷಣ ನೋಡಿ ಆಟೋಮೆಟಿಕ್ಲಿ ಇವಾಗ ನಂದು PUC ಜೊತೆ ಡಿಗ್ರಿನೂ ಕೂಡ ಆ್ಯಡ್ ಆಗುತ್ತೆ. ಸೊ ನೀವು ನೋಡ್ಬೋದು ಇಲ್ಲಿ PUC ಡಿಗ್ರಿ 2 ಆ್ಯಡ್ ಆಗಿದೆ. ಸೊ ಇವಾಗ ನಾನು ಮತ್ತೆ ಏನಾದ್ರು ಕ್ವಾಲಿಫಿಕೇಷನ್ ಕಲ್ತಿದ್ರೆ ಆ್ಯಡ್ ಮಾಡ್ಕೊಳ್ಬೋದು. ಇಲ್ಲ ಅಂತಂದರೆ ಡೈರೆಕ್ಟ್ ಇವಾಗ ನಾನು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ನಾನು ಡಿಗ್ರಿ ಲಾಸ್ಟ್ ಕಲ್ತಿರೋದ್ರಿಂದ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ್ದಕ್ಕೆ ನೆಕ್ಸ್ಟ್ ಪೇಜ್ ಬರುತ್ತೆ. ಸೊ ಇಲ್ಲಿ ಬಂದುಬಿಟ್ಟು ಇಲ್ಲಿ ನೋಡಿ ಇವಾಗ ಮತ್ತೆ ಹೆಚ್ಚುವರಿ ಮೀಸಲಾತಿಗಳು ಕೇಳುತ್ತೆ. ಸೊ ಈ ಹೆಚ್ಚುವರಿ ಮೀಸಲಾತಿಗಳಲ್ಲಿ ನಾವು ಬಂದುಬಿಟ್ಟು ಇಲ್ಲಿ ಏನಂತಂದರೆ ನೀವೇನಾದ್ರು ಏಜ್ ರಿಲ್ಯಾಕ್ಸೇಷನ್ ಕೇಳ್ತಾ ಇದ್ದೀರಾ ಅಂದರೆ ನೀವು ಎಕ್ಸ್ ಸರ್ವಿಸ್ ಮ್ಯಾನು ಆಮೇಲೆ ಡಿಫೆನೆಟ್ಲಿ ಅಬೇಲ್ಡು ಆಮೇಲೆ ಲೇಬರು ಡಿಪಾರ್ಟ್ಮೆಂಟ್ ಸರ್ವಿಸು ಈ ರೀತಿ ಎಲ್ಲ ಕೇಳುತ್ತೆ. ಸೊ ನೀವು ಯಾವ್ದ್ರೆಲ್ಲರೂ ಇದ್ದರೆ ಎಸ್ ಅಂತ ಕೊಡಿ ಏಜ್ ರಿಲ್ಯಾಕ್ಸೇಷನ್ಗೆ, ಇಲ್ಲಾಂತ ನಾನ್ ಅಂತ ಕೊಡಿ. ನಾನು ನಾನ್ ಅಂತ ಕೊಡ್ತೀನಿ. ಆಮೇಲೆ ಮತ್ತೇನು ಸೆಲೆಕ್ಟ್ ಮಾಡ್ಕೊಳ್ಳೋದಿರಲ್ಲ. ಕೆಳಗಡೆ ಬಂದು ನೀವೇನಾದ್ರು ವಿಕಲಚೇತ ಅಂದರೆ ಹ್ಯಾಂಡಿಕ್ಯಾಪ್ಟೆ PWD ಈ ರೀತಿ ಏನಾದ್ರು ಆಗಿದ್ರೆ ಎಸ್ ಅಂತ ಕೊಟ್ಟು ನಿಮ್ಮದೆಲ್ಲ ಡೀಟೇಲ್ಸ್ ಫಿಲಪ್ ಮಾಡೋದಾಗಿರುತ್ತೆ. ಸೊ ಅವರು ಮಾತ್ರ ಎಸ್ ಅಂತ ಕೊಟ್ಟು ನೀವೇನಾರು ಎಸ್ ಅಂತ ಕೊಟ್ಟರೆ ಇಲ್ಲೆಲ್ಲ ಡೀಟೇಲ್ಸ್ ಫುಲ್ ಫಿಲಪ್ ಮಾಡೋದಾಗಿರುತ್ತೆ. ಹ್ಯಾಂಡಿಕ್ಯಾಪ್ಟ್ ಆಗಲಿ PWD ಆಗಿರಲಿ ಅವ್ರು ಕೊಟ್ಟರೆ. ಸೊ ನಾನು ಏನು ಮಾಡ್ತೀನಿ ಇಲ್ಲಿ ಹ್ಯಾಂಡಿಕ್ಯಾಪ್ಟ್ ಅವ್ರದ್ದು ಕೇಳೋದ್ರಿಂದ ನಾನು ನೋ ಅಂತ ಕೊಟ್ಟಿದ್ದೀನಿ. ಸೊ ಎಸ್ ಅಂತ ಕೊಟ್ಟವರು ನಿಮ್ದು ಹ್ಯಾಂಡಿಕ್ಯಾಪ್ಟಿನ ಡೀಟೇಲ್ಸ್ ಯಾವ ರೀತಿ ನಿಮ್ಮದು ಮೆಂಟಲಿನ, ಲೋ ವಿಷನ, ಮೆಂಟಲಿನ ಆಮೇಲೆ ಸುಮಾರಿಲ್ಲ ಆಪ್ಷನ್ ಹ್ಯಾಂಡಿಕ್ಯಾಪ್ಟಿಗೆ ಸಂಬಂಧಪಟ್ಟಿದ್ದೆಲ್ಲ ಇರುತ್ತೆ. ಸೊ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಾಂತರ ಇಲ್ಲದೇ ಇರೋರು ನೋ ಅಂತ ಕೊಡಿ. ಆಮೇಲೆ ಕೆಳಗಡೆ ಯೋಜನಾ ನಿರಾಶ್ರಿತರ ಅಂತ ಕೇಳುತ್ತೆ. ನೀವು ಯೋಜನಾ ನಿರಾಶ್ರಿತರಾಗಿದ್ದರೆ ಎಸ್ ಅಂತ ಕೊಡಿ, ಇಲ್ಲಾಂದ್ರೆ ನೋ ಅಂತ ಕೊಡಿ. ಸೊ ನಾನು ನೋ ಅಂತ ಕೊಡ್ತಿದ್ದೀನಿ. ಆಮೇಲೆ ಕೆಳಕಂಡ ಸಮುದಾಯಕ್ಕೆ ಸೇರಿದ್ದೀರಾ ಅಂತ ಕೇಳುತ್ತೆ. ಸೊ ಎಸ್ ಇರೋದು ಎಸ್ ಅಂತ ಕೊಡಿ, ನೋ ಇರೋದು ನೋ ಅಂತಲೇ ಕೊಡಿ, ಸುಮ್ಮನೆ ಕೊಡ್ಲಿಕ್ಕೆ ಹೋಗಬೇಡಿ. ಆಮೇಲೆ ಇಲ್ಲಿ ಸಫಾಯಿ ಕರ್ಮಚಾರಿ ಸಮುದಾಯ, ಸೂಕ್ಷ್ಮ ಸಮುದಾಯ, ಮಗಳು, ಅತಿ ಸೂಕ್ಷ್ಮ ಸಮುದಾಯ ಅಂತ ಎಲ್ಲ ಕೇಳುತ್ತೆ. ಸೊ ನೀವು ಏನಾದ್ರು ಇದ್ದರೆ ಕೊಡಿ, ನಾನು ನಾಟ್ ಅಪ್ಲಿಕೇಬಲ್ ಅಂತ ಕೊಡ್ತೀನಿ. ಸೊ ಸಮುದಾಯಕ್ಕೆ ಯಾವ ಸಮುದಾಯಕ್ಕೆ ಸೇರಿಲ್ಲ ಅಂತ ನಾಟ್ ಅಪ್ಲಿಕೇಬಲ್ ಅಂತ ಅಂದರೆ. ಆಮೇಲೆ ಇಲ್ಲಿ ಏನಂತ ಯೋಜನೆ ನಿರಾಶ್ರಿತ ಅಡಿಯಲ್ಲಿ ಮೀಸಲಾತಿ ಹಾಕೋ ಸಲ್ಲಿಸಿದ್ದೀರಾ ಅಂತ ಕೇಳುತ್ತೆ. ಸಲ್ಲಿಸಿದರೆ ಎಸ್ ಅಂತ ಕೊಡಿ ಅಂತ, ಇಲ್ಲಾಂದರೆ ನೋ ಅಂತ ಕೊಡಿ. ಸೊ ನೋ ಅಂತ ಕೊಡ್ತೀನಿ. ಆಮೇಲೆ ಕೆಳಗಡೆ ಇಲ್ಲಿ ಹಾಸ್ಟೆಲ್ ಡೀಟೇಲ್ಸು, ರೆಸಿಡೆಂಟಲ್ ಡೀಟೇಲ್ಸ್ ಕೇಳುತ್ತೆ. ಏನಾರು ಅವಶ್ಯಕತೆ ಇದ್ರೆ ಮಾತ್ರ ಹಾಕಿ, ಇಲ್ಲಾಂದರೆ ಬೇಡ, ಇದನ್ನು ಅಪ್ಲಿಕೇಬಲ್ ಇಲ್ಲ. ಸೊ ನಾನೇನು ಮಾಡ್ತೀನಿ, ಸೊ ಇದನ್ನು ನಾನೇನು ಸೆಲೆಕ್ಟ್ ಮಾಡ್ಕೊಳ್ಳಲ್ಲ, ಡೈರೆಕ್ಟಾಗಿ ಕೆಳಗಡೆ ಸೇವ್ ಅನ್ನೋ ಆಪ್ಷನ್ ಇರುತ್ತೆ. ಸೊ ಸೇವ್ ಅನ್ನೋ ಆಪ್ಷನ್ ಮೇಲೆ ನಾನು ಕ್ಲಿಕ್ ಮಾಡ್ಕೊಳ್ತೀನಿ. ಸೊ ಈ ರೀತಿ ಸಕ್ಸಸ್ಫುಲ್ ಅಂತ ಬರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟು ಪ್ರೊಸೀಡ್ ಅಂತ ಬಟನ್ ಕಾಣುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನೋಡಿ ಈ ರೀತಿ ಅಭ್ಯರ್ಥಿಯ ಇತರ ವಿವರಗಳು ಅಂತ ಬರುತ್ತೆ. ಸೊ ನೀವು ಯಾವುದಾದ್ರು ಕ್ರಿಮಿನಲ್ ಕೇಸ್ನಲ್ಲಿ ಒಳಗಾಗಿದ್ದೀರಾ ಅಂತ ಕೇಳುತ್ತೆ. ಸೊ ಇದನ್ನು ನೀವು ಏನು ಕೊಡಬೇಕು, ನೋ ಅಂತ ಕೊಡಬೇಕು.
ಸೊ ಆಮೇಲೆ ನೆಕ್ಸ್ಟು ಕೆ ಎದಲ್ಲಿ ಯಾವ್ದಾದ್ರು ಎಕ್ಸಾಮ್ ಡಿಬಾರ್ ಆಗಿದ್ದೀರಾ ಅಂತ ಕೇಳುತ್ತೆ, ನೋ ಅಂತ ಕೊಡಿ. ಆಮೇಲೆ ನಿಮಗೆ ಕಂಪ್ಯೂಟರ್ ಜ್ಞಾನ ಇದೆ ಅಂತ ಕೇಳುತ್ತೆ, ಇದನ್ನು ಎಸ್ ಕೊಡಿ. ಕಂಪ್ಯೂಟರ್ ಬರಲಿಲ್ಲ ಅಂದರೂ ಕೂಡ ಕಂಪ್ಯೂಟರ್ನ ಕಲೀರಿ, ಅದೇನು 3 ತಿಂಗಳಲ್ಲಿ ಕಲಿಬೋದು, ತುಂಬ ಏನು ಇದು ಅಲ್ಲ, ಬೇಸಿಕ್ ಕಲಿತ್ರೂ ಸಾಕು. ಎಸ್ ಅಂತ ಕೊಟ್ಟು ಸೇವ್ ಅಂತ ಕೊಡಿ, ಸರ್ಟಿಫಿಕೇಟ್ ಇರಬೇಕು ಅನ್ನೋದೇನಿಲ್ಲ, ಎಸ್ ಅಂತ ಕೊಡಿ. ಸಕ್ಸಸ್ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ಪ್ರೊಸೀಡ್ ಅಂತ ಇರುತ್ತೆ. ಸೊ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಅಭ್ಯರ್ಥಿಯ ಅನುಭವದ ವಿವರಗಳು ಅಂತ ಕೇಳುತ್ತೆ. ನೀವು ಯಾವುದೇ ಕೆಲಸದಲ್ಲಿ ಅನುಭವ ಹೊಂದಿದ್ದೀರಾ ಅಂತ ಕೇಳುತ್ತೆ, ಅಂದರೆ ನೀವು ಯಾವ್ದಾದ್ರು ಪ್ರೆಸೆಂಟ್ ಗೌರ್ಮೆಂಟ್ ಎಂಪ್ಲಾಯ್ ಅಂದರೆ ಪೋಸ್ಟ್ ಆಫೀಸಲ್ಲಿ ಅದರಲ್ಲಿ ಕೆಲಸ ಮಾಡ್ತಿದ್ರೆ ಎಸ್ ಅಂತ ಕೊಟ್ಟು ಅದ್ರಿಗೆ ಸಂಬಂಧಪಟ್ಟಿರೋ ಎಲ್ಲ ಡೀಟೇಲ್ಸ್ ಇಲ್ಲಿ ಫಿಲಪ್ ಮಾಡೋದಾಗಿರುತ್ತೆ. ಅಕಸ್ಮಾತ್ ನೀವು ಯಾವುದು ಪ್ರೆಸೆಂಟ್ ವರ್ಕ್ ಮಾಡ್ತಿಲ್ಲ ಅಂತಂದರೆ ನೋ ಅಂತ ಕೊಡಿ. ನೋ ಅಂತ ಕೊಟ್ಟು ಸೇವ್ ಅಂತ ಕೊಟ್ಟು ನೆಕ್ಸ್ಟ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಸೊ ಇವಾಗ ನೀವು ನೆಕ್ಸ್ಟ್ ಪ್ರೊಸೀಡ್ ಅಂತ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಈ ರೀತಿ ಅಭ್ಯರ್ಥಿಯ ಕಡ್ಡಾಯ ಕನ್ನಡ ಪರೀಕ್ಷೆ ವಿವರಗಳು. ಇದೇನಂತಂದರೆ ಕೆ ಎ ಕಡೆಯಿಂದ ನಡೆಸಿದ ಯಾವುದೇ ಕಡ್ಡಾಯ ಪರೀಕ್ಷೆಯಲ್ಲಿ ನೀವೇನಾದ್ರು ಮುಂಚೆ ಬರೆದಿದ್ದೀರಾ ಕಡ್ಡಾಯ ಕನ್ನಡ ಅಂತ ಕೇಳುತ್ತೆ. ಸೊ ನೀವೇನಾದರೂ ಕೆ ಎ ಅವ್ರು ನಡೆಸಿರೋ ಮುಂಚೆ ಏನಾದ್ರು ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ನೀವೇನಾದ್ರು ಬರೆದಿದ್ರೆ ಎಸ್ ಅಂತ ಕೊಟ್ಟು ಅದ್ರ ರೋಲ್ ನಂಬರು ಮತ್ತು ಯಾವ ಡೇಟಿಗೆ ನಡೀತೆ ಅಂತ ಹಾಕಬೇಕಾಗಿರುತ್ತೆ. ಅಕಸ್ಮಾತ್ ನೀವೇನಾದರೂ ಬರೆದಿಲ್ಲ, ಅಕಸ್ಮಾತ್ ನಾವು ಬರೆದಿದ್ರು ಕೂಡ ನಮಗೆ ಯಾವ ಡೇಟಿಗೆ ಬರೆದಿದ್ದೀವಿ ಏನಂತ ನೆನಪಿಲ್ಲ ಅಂತಂದರೆ ನೋ ಅಂತ ಹಾಕಿ ನೆಕ್ಸ್ಟ್ ಮತ್ತೆ ಸೇವ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಸೊ ಇಲ್ಲಿ ಏನಪ್ಪ ಅಂತಂದರೆ ಎಸ್ ಅಂತ ಕೊಟ್ಟರೆ ನೀವು ಇನ್ನೊಂದು ಸಲ ಕಡ್ಡಾಯ ಕನ್ನಡ ಪರೀಕ್ಷೆ ಬರೆಯೋ ಅವಶ್ಯಕತೆ ಇರಲ್ಲ. ಸೊ ಏನಾದರೂ ನೀವು ನೋ ಅಂತ ಕೊಟ್ಟರೆ ಇನ್ನೊಂದು ಸಲ ಕಡ್ಡಾಯ ಕನ್ನಡ ಕಂಪಲ್ಸರಿ ಕನ್ನಡ ಬರೀಲೇಬೇಕಾಗಿರುತ್ತೆ. ಸೊ ನೀವೇನಾದರೂ ಕೆ ಎ ಕಡೆಯಿಂದ ಎಕ್ಸಾಂಪಲ್ ಈಗ ಸದ್ಯ ವಿಲೇಜ್ ಅಕೌಂಟೆಂಟ್ ಎಲ್ಲ ಎಕ್ಸಾಮ್ ನಡೆದಿತ್ತು, ಅಲ್ಲೇನಾದರೂ ನೀವೇನಾದರೂ ಬರೆದಿದ್ರೆ ಕಡ್ಡಾಯ ಕನ್ನಡ ಅದು ಪಾಸಾಗಿರಬೇಕು, ಎಸ್ ಅಂತ ಕೊಟ್ಟು ನಿಮ್ಮದು ಅಲ್ಲಿ ಇದು ಪರೀಕ್ಷೆ ದಿನಾಂಕ ಮತ್ತು ಪರೀಕ್ಷೆದು ಇದು ಇರುತ್ತೆ ಗೊತ್ತಾ, ರೋಲ್ ನಂಬರು. ಸೊ ಅದನ್ನೆಲ್ಲ ಹಾಕಬೇಕಾಗಿರುತ್ತೆ. ಅಕಸ್ಮಾತ್ ನಮ್ಮ ಹತ್ರ ಡಾಕ್ಯುಮೆಂಟ್ಸು ಇಲ್ಲ, ನಾವು ಒಂದ್ಸಲೂ ಬರೆದಿಲ್ಲ ಅಂದರೆ ನೋ ಅಂತ ಕೊಟ್ಟು ಸೇವ್ ಅಂತ ಕೊಟ್ಟು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಅರ್ಥ ಆಯ್ತು ಅಂದ್ಕೊಳ್ತೀನಿ. ಸೊ ಇದು ಕೇವಲ ಯಾರಿಗೆ ಎಲ್ಲ ಡಾಕ್ಯುಮೆಂಟ್ಸ್ ಇದ್ದು ನಾವು ಬರೆದಿದ್ದೀವಿ ಅನ್ನೋರಿಗೆ ಮಾತ್ರ ಎಸ್ ಅಂತ ಕೊಟ್ಟು ಹಾಕಬೇಕಾಗಿರುತ್ತೆ. ಸೊ ಅವ್ರಿಗೆ ಎಕ್ಸಾಮು ಕಂಡಕ್ಟ್ ಮಾಡಲ್ಲ ಅಂದ್ಕೊಳ್ತೀನಿ. ಸೊ ನಿಮ್ಮ ಹತ್ರ ಏನಾದರೂ ನೀವು ಬರೆದಿಲ್ಲ ಇದೇ ಫಸ್ಟ್ ಟೈಮ್ ಅಂತಂದರೆ ನೋ ಅಂತ ಕೊಡಿ. ಸೊ ನಿಮಗೆ ಕಡ್ಡಾಯ ಕನ್ನಡ ಪರೀಕ್ಷೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ನಾವೇನು ಮಾಡೋಣ, ಇಲ್ಲಿ ಎಸ್ ಅಥವಾ ನೋ ಅಂತ ಕೊಟ್ಟು ಸೇವ್ ಅಂತ ಕೊಟ್ಟು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡೋಣ. ಸೊ ಸಕ್ಸಸ್ಫುಲಿ ಆಗುತ್ತೆ. ಇವಾಗ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ನೆಕ್ಸ್ಟ್ ಪೇಜಿಗೆ ಹೋಗುತ್ತೆ. ನೆಕ್ಸ್ಟ್ ಪೇಜಲ್ಲಿ ಬಂದುಬಿಟ್ಟು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಇರುತ್ತೆ. ಸೊ ಡಾಕ್ಯುಮೆಂಟ್ಸ್ ಅಂದರೆ ಏನಿಲ್ಲ, ಜಸ್ಟ್ ಸಿಗ್ನೇಚರು ಮತ್ತು ಫೋಟೋನ ಅಪ್ಲೋಡ್ ಮಾಡೋದಿರುತ್ತೆ. ಸೊ ಎಷ್ಟೋ ಜನ ಕನ್ಫ್ಯೂಸ್ ಆಗ್ತೀರಾ, ಫಸ್ಟ್ ಫೋಟೋ ಇದ್ದಲ್ಲಿ ಸಿಗ್ನೇಚರ್ ಇದ್ದಲ್ಲಿ ಫೋಟೋ, ಆ ರೀತಿ ಮಾಡಬೇಡಿ. ಸೊ ಇಲ್ಲಿ ಫಸ್ಟಿಗೆ ಸಿಗ್ನೇಚರ್ ಕೇಳ್ತಾರೆ. ಸೊ ಸಿಗ್ನೇಚರ್ ಬಂದುಬಿಟ್ಟು 10 KB ಇಂದ 30 KB ಒಳಗಿರಬೇಕು, 10 KB ಮೇಲಿರಬೇಕು, 30 KB ಒಳಗಿರಬೇಕು. ಮತ್ತು ಅದು ಕೂಡ JPGದಲ್ಲಿರಬೇಕು. ಮತ್ತು ವೈಟ್ ಪೇಪರ್ನಲ್ಲಿ ಬ್ಲ್ಯಾಕ್ ಅಥವಾ ಬ್ಲೂ ಇಂಕಲ್ಲಿ ಸಿಗ್ನೇಚರ್ ಇರಬೇಕು. ಅಷ್ಟು ಜನ ಗೆರೆ ಪೇಪರ್ ಎಲ್ಲ ಇರುತ್ತೆ, ಅದರಲ್ಲಿ ಸಿಗ್ನೇಚರ್ ಮಾಡಿ ಅಪ್ಲೋಡ್ ಮಾಡ್ತೀರಾ, ಆ ರೀತಿ ಮಾಡಬೇಡಿ. ವೈಟ್ ಪೇಪರ್ನಲ್ಲಿ ಬ್ಲ್ಯಾಕ್ ಅಥವಾ ಬ್ಲೂ ಇಂಕ್ನಲ್ಲಿ ಯಾವುದ್ರಲ್ಲಾದರೂ ನೀವು ಈ ರೀತಿ 10 KB ಇಂದ 30 KB ಒಳಗಿರೋ ರೀತಿ ಮಾಡಿಕೊಂಡು ಅಪ್ಲೋಡ್ ಅಂತ ಕಾಣಿಸುತ್ತೆ. ಸೊ ನೀವು ಅಪ್ಲೋಡ್ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ನಾನು ಆಲ್ರೆಡಿ ಸೈಜ್ ಗೀಜೆಲ್ಲ ಕರೆಕ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 10 KB ಮೇಲೆ ಮಾಡಿದ್ದೀನಿ, 30 KB ಒಳಗಿದೆ. ಕರೆಕ್ಟ್ ನಾನು ಯಾವ ರೀತಿ ಅಂತಂದರೆ ವೈಟ್ ಪೇಪರ್ನಲ್ಲಿ ಒಂದು ಬ್ಲೂ ಇಂಕಿಂದ ಅಥವಾ ಬ್ಲ್ಯಾಕ್ ಇಂಕಿಂದ ಸಿಗ್ನೇಚರ್ ಹಾಕಿ ಇವಾಗ ನಾನು ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ಇವಾಗ ನಾನು ರೆಡಿ ಇದೆ. ಅದಕ್ಕೆ ಜಸ್ಟ್ ಅದ್ರ ಮುಂದೆ ನೋಡಿ, ಇವಾಗ ಸಿಗ್ನೇಚರ್ ಮುಂದೆ ಇಲ್ಲ ಅಪ್ಲೋಡ್ ಅಂತ ಆಪ್ಷನ್ ಕಾಣಿಸ್ತಿದೆ. ಈ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಇಲ್ಲಿ ಚೂಸ್ ಫೈಲ್ ಅಂತ ಕೇಳುತ್ತೆ. ಸೊ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಅದನ್ನು ಅಪ್ಲೋಡ್ ಸೆಲೆಕ್ಟ್ ಮಾಡಿ ಆಮೇಲೆ ಎಸ್ ಅಂತ ಕೊಡಿ. ಆಟೋಮೆಟಿಕ್ಲಿ ಎಸ್ ಅಂತ ಕೊಟ್ಟ ತಕ್ಷಣ ಇಲ್ಲಿ ನೋಡಿ ಫೈಲ್ ಅಪ್ಲೋಡೆಡ್ ಅಂತ ಬರಬೇಕು, ಅಂದರೆ ನಿಮ್ಮದು ಸಕ್ಸಸ್ಫುಲಿ ಅಪ್ಲೋಡ್ ಆಗಿದೆ ಅಂತ ಅರ್ಥ ಸಿಗ್ನೇಚರ್. ಆಮೇಲೆ ಓಕೆ ಬಟನ್ ಮೇಲೆ ಕೊಡಿ. ನೋಡಿ ಇಲ್ಲಿ ಟೈಮು ಡೇಟು ಎಲ್ಲ ಈ ರೀತಿ ಬರುತ್ತೆ ಅಪ್ಲೋಡ್ ಆದಮೇಲೆ. ಬೇಕಿದ್ರೆ ವ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಡೌನ್ಲೋಡ್ ಆಗುತ್ತೆ. ವ್ಯೂ ಮಾಡಿ ಬೇಕಿದ್ರೆ ನೋಡ್ಕೊಳ್ಬೋದು ಸರಿ ಇದೇನಾ ರಾಂಗ್ ಇದೇನಾ ಅಂತ. ಅದಾದಮೇಲೆ ನೆಕ್ಸ್ಟ್ ಫೋಟೋ ಇರುತ್ತೆ. ಸೊ ಲೇಟೆಸ್ಟ್ ಫೋಟೋ ಬಂದುಬಿಟ್ಟು ನಿಮ್ಮ ಹತ್ರ ಇರೋ ರೀಸೆಂಟ್ ಪಾಸ್ಪೋರ್ಟ್ ಸೈಜು ಅದು JPGದಲ್ಲಿರಬೇಕು, ಕ್ಲಿಯರ್ ಆಗಿರಬೇಕು, ಬ್ಯಾಕ್ಗ್ರೌಂಡ್ ವೈಟ್ ಅಥವಾ ಯಾವುದಾದ್ರು ಪರ್ಫೆಕ್ಟ್ ಸ್ವಲ್ಪ ತಿಳಿ ಕಲರ್ ಆಗಿರಬೇಕು ಅಂತ ಕೊಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ ವೈಟ್ ಬ್ಯಾಕ್ಗ್ರೌಂಡ್ ಇದ್ದರೆ ಬೆಟರ್ ಅಂದ್ಕೊಳ್ತೀನಿ. ಸೊ ಸಿನ್ಸಿಯರ್ ಆಗಿರೋ ಒಳ್ಳೆಯದು ಫೋಟೋನ ಹಾಕಿ ಅಂತ ಹೇಳ್ತೀನಿ. ಸೊ ಇದು ಕೂಡ ನಿಮಗೆ 20 KB ಮೇಲೆ 50 KB ಒಳಗೆ ಇರಬೇಕಂತ ಹೇಳ್ತೀನಿ. ಆಮೇಲೆ ಅದೇ ರೀತಿ ಇಲ್ಲಿ ಅಪ್ಲೋಡ್ ಅಂತ ಕೇಳುತ್ತೆ. ಸೊ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಚೂಸ್ ಫೈಲ್ ಇದೆ ಅಂತ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ, ಫೋಟೋನಲ್ಲಿ ಅಪ್ಲೋಡ್ ಮಾಡಿದ್ಮೇಲೆ ಫೈಲ್ ಅಪ್ಲೋಡೆಡ್ ಅಂತ ಬರುತ್ತೆ. ಸೊ ನಾರ್ಮಲಾಗಿ ಈ ರೀತಿ ನಾವು ಅಪ್ಲೋಡ್ ಮಾಡ್ಬೋದು. ಕೆಳಗಡೆ ಪ್ರೊಸೀಡ್ ಅಂತ ಕಾಣಿಸುತ್ತೆ. ಅಪ್ಲೋಡ್ ಮಾಡಾದ್ಮೇಲೆ ಸೊ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡೋಣ. ಸೊ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ನೆಕ್ಸ್ಟ್ ಪೇಜಿಗೆ ಈ ರೀತಿ ಬರುತ್ತೆ. ಸೊ ಇಲ್ಲಿ ಏನಂತಂದರೆ ಡ್ರಾಫ್ಟ್ ಅಪ್ಲಿಕೇಶನ್ ಕಾಪಿ ಮತ್ತು ಪ್ರೊಸೀಡ್ ಅಂತ ಇರುತ್ತೆ. ಸೊ ನಾವು ಫಸ್ಟ್ ಒನ್ ಇರೋ ಗ್ರೀನ್ ಕಲರಲ್ಲಿ ಡೌನ್ಲೋಡ್ ಅಂತ ಇರುತ್ತೆ, ಡ್ರಾಫ್ಟ್ ಕಾಪಿ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ನಾವು ಫಿಲಪ್ ಮಾಡಿರೋದು ಎಲ್ಲ ಶೋ ಆಗುತ್ತೆ. ಸೊ ಅದೆಲ್ಲ ಸರಿ ಇದೆ ಎಲ್ಲ ಒಂದ್ಸಲ ನೋಡ್ಕೊಳ್ಬೇಕು. ಸೊ ಇವಾಗ ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಾನು ಅದೇ ರೀತಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಕ್ಲಿಕ್ ಮಾಡ್ಕೊಂಡಾಗ ಒಂದು PDF ಡೌನ್ಲೋಡ್ ಆಗುತ್ತೆ. ಸೊ ನೀವು ಡೌನ್ಲೋಡಲ್ಲಿ ಹೋದರೆ PDF ಸಿಗುತ್ತೆ. ಆ PDFನ ಓಪನ್ ಮಾಡಿ. ಸೊ ಎಲ್ಲ ಡೀಟೇಲ್ಸ್ ಬಂದಿರುತ್ತೆ. ಸೊ ನಿಮ್ಮ ಫೋಟೋ, ಸಿಗ್ನೇಚರು, ನೀವು ಏನು ಫಿಲಪ್ ಮಾಡಿದ್ದೀರಾ ಪ್ರತಿಯೊಂದು ಬರುತ್ತೆ. ಸೊ ನೀವು ಫಿಲಪ್ ಮಾಡಿದ್ದೀರ ಎಲ್ಲ ಸರಿ ಇದೆನಾ ಇಲ್ಲ ಅಂತ ಇನ್ನೊಂದು ಸಲ ಬೇಕಿದ್ರೆ 10 ಸಲ ನೋಡ್ಕೊಳ್ಳಿ. ಏನಾದರೂ ಮಿಸ್ಟೇಕ್ ಇದ್ದರೆ ಬ್ಯಾಕ್ ಹೋಗಿ
ನೀವು ಮತ್ತೆ ಎಡಿಟ್ ಮಾಡಿಕೊಂಡು ಕ್ಲಿಯರ್ ಮಾಡ್ಕೊಳ್ಳಿ. ಸಬ್ಮಿಟ್ ಆದಮೇಲೆ ಎಡಿಟ್ ಮಾಡ್ಲಿಕ್ಕೆ ಬರಲ್ಲ. ಸೊ ಅದ್ರ ಸಲುವಾಗಿ ಈ ರೀತಿ ಡ್ರಾಫ್ಟ್ ಕಾಪಿನ ಡೌನ್ಲೋಡ್ ಮಾಡ್ಕೊಂಡು ಎಲ್ಲ ವ್ಯೂ ಮಾಡಿ, ಸೊ ನಾನು ಫಿಲಪ್ ಮಾಡಿರೋದೆಲ್ಲ ಸರಿ ಇದೆನಾ ಇಲ್ಲ ಏನಾದರೂ ರಾಂಗ್ ಇದೆನಾ ಅಂತ ಎಲ್ಲ ಸರಿಯಾಗಿ ನೋಡ್ಕೊಳ್ಳಿ. ಸೊ ಇವಾಗ ನಂದು ಎಲ್ಲ ಸರಿ ಇದೆ, ಅದಕ್ಕೆ ನಾನು ಏನು ಮಾಡ್ತೀನಿ, ಸೊ PDF ಕ್ಲೋಸ್ ಮಾಡಿ ಮತ್ತೆ ಬರ್ತೀನಿ. ಸೊ ಇಲ್ಲಿ ಬಂದಮೇಲೆ ಇಲ್ಲಿ ನೋಡಿ ಇವಾಗ ಪ್ರೊಸೀಡ್ ಅಂತ ಇದೆ, ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಈ ರೀತಿ ಓಪನ್ ಆಗುತ್ತೆ. ಸೊ ಡಿಕ್ಲರೇಷನ್ ಬರುತ್ತೆ. ಸೊ ಏನಿಲ್ಲ, ಸಿಂಪಲ್ ಇಲ್ಲಿ ತುಂಬ ಬರ್ದಿರೋದಿರುತ್ತೆ, ಅದನ್ನೆಲ್ಲ ಏನು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಕೆಳಗಡೆ ಸ್ಕ್ರೋಲ್ ಮಾಡಿ, ಕೆಳಗಡೆ ಸ್ಕ್ರೋಲ್ ಮಾಡಿದ್ಮೇಲೆ ಕೆಳಗಡೆ ಒಂದು ಚೆಕ್ ಬಾಕ್ಸ್ ಕಾಣಿಸುತ್ತೆ. ಸೊ ಆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ನೋಡಿ ಇಲ್ಲೆಲ್ಲ ಬರ್ದಿರೋದಿರುತ್ತೆ, ಇಲ್ಲಿ ಕೆಳಗಡೆ ಚೆಕ್ ಬಾಕ್ಸ್ ಇರುತ್ತೆ ನೋಡಿ, ಈಗ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ನೀವೇನು ಮಾಡಬೇಕು, ಸಬ್ಮಿಟ್ ಅಪ್ಲಿಕೇಶನ್ ಅಂತ ಕೆಳಗಡೆ ಇದೆ, ಸೊ ಗ್ರೀನ್ ಮಾರ್ಕಲ್ಲಿ, ಸೊ ಅದನ್ನು ಕ್ಲಿಕ್ ಮಾಡಬೇಕು. ಸೊ ಸಬ್ಮಿಟ್ ಅಪ್ಲಿಕೇಶನ್ ಅಂತ ಇರೋದೇ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಯಾವ ರೀತಿ ಪಾಪಪ್ ಮೆಸೇಜ್ ಶೋ ಆಗುತ್ತೆ ನೋಡ್ತೀನಿ. ಅಂದರೆ ಒಂದ್ಸಲ ಸಬ್ಮಿಟ್ ನೀವು ಕೊಟ್ಟರೆ ಮತ್ತೆ ಎಡಿಟ್ ಆಗಲ್ಲ ಅನ್ನೋದೊಂದು ಮೆಸೇಜ್ ಕಾಣಿಸುತ್ತೆ. ಇವಾಗ ನಾನು ಇದ್ರ ಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೀನಿ, ಸಬ್ಮಿಟ್ ಅಪ್ಲಿಕೇಶನ್ನು. ಸೊ ಇಲ್ಲಿ ನೋಡಿ ಇದರಲ್ಲಿ ನೀವು ಖಂಡಿತವಾಗಿ ಸಬ್ಮಿಟ್ ಮಾಡ್ತಿದ್ದೀರಾ, ಸರಿಯಾಗಿ ನೋಡ್ಕೊಳ್ಳಿ. ಸಬ್ಮಿಟ್ ಆದರೆ ಎಡಿಟ್ ಬರಲ್ಲ ಅನ್ಸುತ್ತೆ. ಸೊ ಸರಿ ಇದ್ದರೆ ಓಕೆ ಕೊಡಿ, ಸಬ್ಮಿಟ್ ಮಾಡಿ. ಏನಾದ್ರು ರಾಂಗ್ ಇದ್ದರೆ ಸರಿ ಮಾಡ್ಕೊಂಡು ಸಬ್ಮಿಟ್ ಮಾಡಿ. ಸೊ ಇವಾಗ ನಾನು ಸಬ್ಮಿಟ್ ಮಾಡಿದೆ, ಅಪ್ಲಿಕೇಶನ್ ಫೈನಲ್ ಸಬ್ಮಿಟೆಡ್ ಅಂತ ಈ ರೀತಿ ಮೆಸೇಜ್ ಬಂತು. ಓಕೆ ಮೇಲೆ ಕ್ಲಿಕ್ ಮಾಡ್ತೀನಿ. ಇವಾಗ ಕೆಳಗಡೆ ಮತ್ತೆ ಸ್ಕ್ರೋಲ್ ಮಾಡ್ಕೊಳ್ತೀನಿ. ಇಲ್ಲಿ ನೋಡಿ ಅಪ್ಲೈ ಫಾರ್ ಪೋಸ್ಟರ್ಸ್ ಅಂತ ಬರುತ್ತೆ. ಸೊ ಇದ್ರ ಮೇಲೆ ಇವಾಗ ಕ್ಲಿಕ್ ಮಾಡ್ತೀನಿ. ಸೊ ಅಪ್ಲೈ ಫಾರ್ ಪೋಸ್ಟರ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಇವಾಗ ನಾವು ವಿದ್ಯಾರ್ಹತೆಗೆ ತಕ್ಕಂತೆ ನಾವು ಪೋಸ್ಟರ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಇವಾಗ ಫಸ್ಟ್ ಇಲ್ಲಿ ಸೆಲೆಕ್ಟ್ಸ್ ಎಕ್ಸಾಮಿನೇಷನ್ ಡಿಸ್ಟ್ರಿಕ್ಟ್ ಅಂತ ಬರುತ್ತೆ. ಸೊ ಇಲ್ಲಿ 3 ಪ್ರಿಫರೆನ್ಸ್ ಕೊಟ್ಟಿದ್ದಾರೆ ಎಕ್ಸಾಮ್ ನಡೆಸೋ ಕೇಂದ್ರಗಳಿಗೆ. ಸೊ ನೀವು ಫಸ್ಟ್ ಪ್ರಿಫರೆನ್ಸು, ಸೆಕೆಂಡ್ ಪ್ರಿಫರೆನ್ಸು, ಥರ್ಡ್ ಇರುತ್ತೆ. ಸೊ ಇಲ್ಲಿ ಇಷ್ಟು ಜಿಲ್ಲೆಗಳಿದೆ. ಸೊ ಫಸ್ಟ್ ಪ್ರಿಫರೆನ್ಸಲ್ಲಿ ನಿಮ್ಗೆ ಯಾವ್ದು ನಿಯರ್ ಬೈ ಡಿಸ್ಟ್ರಿಕ್ಟ್ ಆಗುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಸೊ ಫಸ್ಟ್ ಪ್ರಿಫರೆನ್ಸ್ ಇರೋದೇ ಆಲ್ಮೋಸ್ಟ್ ಕೊಡ್ತಾರೆ ನಿಮಗೆ ಎಕ್ಸಾಮ್ಗೆ. ಸೊ ನನಗೆ ಬೇಕಾಗಿರೋ ಫಸ್ಟ್ ಪ್ರಿಫರೆನ್ಸ್ ಡಿಸ್ಟ್ರಿಕ್ಟ್ನ ನಾನು ಸೆಲೆಕ್ಟ್ ಮಾಡಿಕೊಂಡೆ. ಆಮೇಲೆ ಸೆಕೆಂಡ್ ಯಾವ್ದು ಬೇಕು, ಅಕಸ್ಮಾತ್ ಅದು ಸಿಕ್ಕಿಲ್ಲ ಅಂದರೆ ಸೆಕೆಂಡ್ ಯಾವ್ದು ಬೇಕೋ ಅದನ್ನೇ ಸೆಲೆಕ್ಟ್ ಮಾಡ್ಕೊಳ್ರಿ. ನೀವು ಸೇಮ್ ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳೋಂಗಿರಲ್ಲ, ಡಿಫ್ರೆಂಟ್ ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೇಮ್ ಡಿಸ್ಟ್ರಿಕ್ ಎಲ್ಲ ಸೆಲೆಕ್ಟ್ ಮಾಡ್ಕೊಳ್ಳೋದಿರಲ್ಲ. ಸೊ ಪ್ರತಿ ಇದರಲ್ಲೂ ಇಲ್ಲಿ ನೋಡಿ 3ನೇ ಪ್ರಿಫರೆನ್ಸ್ ಕೇಳ್ತಾರೆ, ಇಲ್ಲೂ ಕೂಡ ಸಪ್ರೇಟ್ ಮಾಡ್ಕೊಳ್ಳಿ. ಆಮೇಲೆ ಏನಿಲ್ಲ 3 ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ಸೇವ್ ಎಕ್ಸಾಮಿನೇಷನ್ ಡೀಟೇಲ್ಸ್ ಅಂತ ಬರುತ್ತೆ. ಸೊ ಇಲ್ಲಿ ಸೇವ್ ಎಕ್ಸಾಮಿನೇಷನ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಅವ್ರು ಏನು ಹೇಳ್ತಿದ್ದಾರೆ ಅಂತ ಅಂದರೆ ಇಲ್ಲಿ ನೋಡ್ಬೋದು, ನೀವು ಒಂದ್ಸಲ ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ, ಒಂದ್ಸಲ ನೀವು ಏನಾರು ಇದನ್ನ ಎಸ್ ಅಂತ ಕೊಟ್ಟರೆ ಮತ್ತೆ ನಿಮಗೆ ಎಕ್ಸಾಮ್ ಸೆಂಟರ್ಸ್ ಚೇಂಜ್ ಮಾಡ್ಲಿಕ್ಕೆ ಬರಲ್ಲ ಅಂತ ಕೇಳಿಸಿದೆ. ಸೊ ನೀವು ಸರಿಯಾಗಿ ನೋಡಿಕೊಂಡು ಸರಿಯಾಗಿ ಹಾಕಿ ಆಮೇಲೆ ಎಸ್ ಅಂತ ಕೊಡಿ. ಎಸ್ ಅಂತ ಕೊಟ್ಟರೆ ಮತ್ತೆ ಚೇಂಜ್ ಮಾಡ್ಲಿಕ್ಕೆ ಬರಲ್ಲ. ಅದಕ್ಕೆ ನಿಮ್ಗೆ ಬೇಕಾಗಿರೋ ಎಕ್ಸಾಮ್ ಸೆಂಟರ್ಗಳನ್ನ ಸರಿಯಾಗಿ ಸೆಲೆಕ್ಟ್ ಮಾಡ್ಕೊಳ್ರಿ. ಸೊ ಫಸ್ಟ್ ಪ್ರಿಫರೆನ್ಸ್ ಸರಿಯಾಗಿ ಕೊಡಿ. ಸೊ ಎಸ್ ಅಂತ ಕೊಟ್ಟಮೇಲೆ ಈ ರೀತಿ ಸಕ್ಸಸ್ಫುಲಿ ಅಂತ ಬರುತ್ತೆ. ಸಕ್ಸಸ್ ಬಂದಮೇಲೆ ಮುಗೀತು. ಇವಾಗ ಕೆಳಗಡೆ ಸ್ಕ್ರೋಲ್ ಮಾಡೋಣ. ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ಇಲ್ಲಿ ನೋಡಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸು. ಸೊ ಇದು ಮೇನ್ ಆಗಿರುತ್ತೆ. ಇದೇನಂತ ಅಂದರೆ ಇಲ್ಲಿ ನೋಡ್ಬೋದು, ಇಲ್ಲಿ ಪ್ರತಿಯೊಂದು ಹುದ್ದೆಗಳು ಕಾಣಿಸ್ತಿದೆ. FDA, SDA, ಆಮೇಲೆ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್, ಆಮೇಲೆ ಕರ್ನಾಟಕ ಡಿಟರ್ಜೆಂಟ್ ಲಿಮಿಟೆಡ್ ಜೂನಿಯರ್ ಆಫೀಸರು, ಆಮೇಲೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಕಲ್ಯಾಣ ಕರ್ನಾಟಕ, ಆಮೇಲೆ ಕಂಡಕ್ಟರ್ ಪೋಸ್ಟ್ಗಳು, ಆಮೇಲೆ ಪ್ರತಿಯೊಂದು ಪೋಸ್ಟ್ಗಳಿರುತ್ತೆ. ಸೊ ಈ ಪ್ರತಿಯೊಂದು ಪೋಸ್ಟಿಗೂ ಕೂಡ ಅದ್ರ ತಕ್ಕಂತೆ ವಿದ್ಯಾರ್ಹತೆ ಇರಬೇಕು ಅಂತ. ಅಂದರೆ ಇವಾಗ FDAಗೆ ಹಾಕಬೇಕಂದ್ರೆ ಡಿಗ್ರಿ ಕಂಪ್ಲೀಟ್ ಆಗಬೇಕು, SDAಗೆ ಡಿಗ್ರಿ ಕಂಪ್ಲೀಟ್ ಆಗಬೇಕು, ಕರ್ನಾಟಕ ಸೋಪ್ ಡಿಟರ್ಜೆಂಟಿಗೆ ಇದಕ್ಕೆ ಡಿಗ್ರಿ BCom ಎಲ್ಲ ಆಗಿರಬೇಕು. ಸೊ ಪ್ರತಿಯೊಂದಕ್ಕೂ ಇರುತ್ತೆ. ಸೊ ನೀವೇನು ನಿಮ್ಮದು ಎಜುಕೇಷನ್ ಸೇವ್ ಮಾಡಿದ್ದೀರಲ್ವ ಅದ್ರ ಮೇಲೆ ಇಲ್ಲಿ ಸೆಲೆಕ್ಷನ್ ಇರುತ್ತೆ. ಸೊ ನಿಮಗೆ ಏನಾದ್ರು SDA ಬೇಕಿದ್ರೆ ಸೆಕೆಂಡ್ PUC ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, FDA ಬೇಕಿದ್ರೆ ಡಿಗ್ರಿ ಮೇಲೆ. ಇವಾಗ ನಾನು ಎಕ್ಸಾಂಪಲ್ ಟಿಕ್ ಮಾಡಿಕೊಂಡು ಕೂಡ ನಿಮ್ಗೆ ಕಾಣಿಸ್ತೀನಿ. ಸೊ ನಾನು ವಿದ್ಯಾರ್ಹತೆ ತಕ್ಕಂತೆ ಇಲ್ಲಿ ಕಾಣಿಸ್ತಿದೆ. ಸೊ ನಾನು ಡಿಗ್ರಿ ಆಗಿರೋದ್ರಿಂದ ನಾನು FDA ಕ್ಲಿಕ್ ಮಾಡಿಕೊಂಡೆ. ಸೊ ಆಟೋಮೆಟಿಕ್ಲಿ ಸೆಲೆಕ್ಟ್ ಆಯಿತು. ಆಮೇಲೆ SDAನು ನಾನು ಸೆಕೆಂಡ್ PUC ಮೇಲೆ SDA ಕೇಳುತ್ತೆ. ಸೊ ಇದನ್ನು ಇವಾಗ ಕ್ಲಿಕ್ ಮಾಡ್ಕೊಳ್ತೀನಿ ನೋಡಿ. ಸೊ SDAನ ಕ್ಲಿಕ್ ಮಾಡಿಕೊಂಡೆ. ಸೊ ಕ್ಲಿಕ್ ಆಯಿತು. ಇವಾಗ ಎಕ್ಸಾಂಪಲ್ ನಾನು ಇದು 3ನೇದೇನಿದೆ ಡಿಟರ್ಜೆಂಟ್ ಸೋಂಪು, ಇದು BCom ಮೇಲೆ ಕರೆದಿದ್ದಾರೆ. ಸೊ ಇವಾಗ ನಾನು BA ಆಗಿರೋದ್ರಿಂದ BCom ಇಲ್ಲ ತಾನೇ. ಸೊ ನಾನು ವಿದ್ಯಾರ್ಹತೆಗೆ ತಕ್ಕಂತೆ ಬರಲ್ಲ. ಇಲ್ಲಿ ನೋಡಿ ಇದ್ರ ಮೇಲೆ ನಾನು ಏನಾದ್ರು ಕ್ಲಿಕ್ ಕೊಟ್ಟೆ ಅಂದರೆ ಈ ರೀತಿ ವಾರ್ನಿಂಗ್ ಬರುತ್ತೆ. ಇದ್ರ ಅರ್ಥ ಏನಂತ ಅಂದರೆ ಇದು ನಿಮಗೆ ಬರಲ್ಲ, ಈ ಪೋಸ್ಟ್ ನಿಮಗೆ ಬರಲ್ಲ ಅಂತ ಅರ್ಥ. ಸೊ ನಿಮಗೆ ಬರೋದು ಮಾತ್ರ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಬರೋದು ಮಾತ್ರ ಕ್ಲಿಕ್ ಮಾಡ್ಕೊಳ್ಳೋದಂದರೆ ಎಲ್ಲನೂ ಕ್ಲಿಕ್ ಮಾಡ್ಕೊಳ್ಳಿಕ್ಕಾಗಲ್ಲ. ಸೊ ನಿಮ್ಗೆ ಯಾವ್ದು ಬರುತ್ತೆ ಅಲ್ವೋ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಪ್ರತಿಯೊಂದು ಪೋಸ್ಟಿಗೂ ಒಂದೊಂದು ಶುಲ್ಕ ಇದೆ. ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ನೋಡಿ ಕಂಡಕ್ಟರ್ ಪೋಸ್ಟ್ ಸೆಕೆಂಡ್ PU ಮೇಲೆ ಕರೆದಿದ್ದಾರೆ. ಆಮೇಲೆ ಇಲ್ಲಿ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಇವೆಲ್ಲ ಅಗ್ರಿಕಲ್ಚರ್ ಮೇಲೆ ಎಲ್ಲ ಪ್ರತಿಯೊಂದು ಪೋಸ್ಟ್ ಇದೆ. ಸೊ ನಿಮಗೆ ಬೇಕಾಗಿರೋದು ಮಾತ್ರ ಇಲ್ಲಿ ನೋಡಿ ನಿಮಗೆ ಬರಲಿಲ್ಲ ಅಂದರೆ ಕ್ವಾಲಿಫಿಕೇಷನ್ಗೆ ಈ ರೀತಿ ಬರುತ್ತೆ. ಸೊ ಬರೋದು ಮಾತ್ರ ಸೆಲೆಕ್ಟ್ ಆಗುತ್ತೆ. ಸೊ ಇವಾಗ ಬರೋದನ್ನು ನಾವು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಪ್ರತಿಯೊಂದಕ್ಕೊಂದು ಫೀಸ್ ಶೋ ಆಗುತ್ತೆ. ಸೊ ಅದನ್ನು ಕೂಡ ನಾನು ಕಾಣಿಸ್ತೀನಿ. ಸೊ ನೀವು ಬೇಕಾದರೆ ಇದಕ್ಕೆ ಏನಿಲ್ಲ, ಸಿಂಪಲಾಗಿ ನೀವು ಅಲ್ಲಿ ಕ್ವಾಲಿಫಿಕೇಷನ್ ಏನು ಅಪ್ಡೇಟ್ ಮಾಡಿರ್ತೀರಲ್ಲ ಅದ್ರ ಮೇಲೆ ಸೆಲೆಕ್ಟ್ ಆಗುತ್ತೆ. ಸೊ ನಿಮಗೆ ಗೊತ್ತಿದೆ OBCದವ್ರಿಗೆ 750 ಇದೆ, SC/ST ಇದ್ದವ್ರಿಗೆ ಒಂದು ಪೋಸ್ಟಿಗೆ 500 ಇದೆ ಅಂತ. ಸೊ ಪ್ರತಿಯೊಬ್ಬರಿಗೂ ಕೂಡ ಅದ್ರ ರೀತಿ ಫೀಸ್ ಇದೆ. ಇವಾಗ ನಾನು ಕಾಣಿಸ್ತೀನಿ. ಎಕ್ಸಾಂಪಲ್ ಇವಾಗ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ ಇವಾಗ ನಂದು ಇದು SC ಕ್ಯಾಂಡಿಡೇಟ್ ಆಗಿರೋದ್ರಿಂದ ನಾನು ಒಂದನ್ನು ಸೆಲೆಕ್ಟ್ ಮಾಡಿಕೊಂಡು ಎಷ್ಟು ಅಂತ ಅಮೌಂಟು ಎಷ್ಟು ಕಾಣಿಸುತ್ತೆ ಅಂತಲೂ ಕೂಡ ನಾನು ನಿಮಗೆ ಎಕ್ಸಾಂಪಲ್ ಶೋ ಮಾಡ್ತೀನಿ ನೋಡಿ.
ಸೊ ಇವಾಗ ನಾನು ಒಂದು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡು ಕೆಳಗಡೆ ಸ್ಕ್ರೋಲ್ ಮಾಡಿ ಇಲ್ಲಿ ಕ್ಯಾಲ್ಕುಲೇಟ್ ಅಮೌಂಟ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಒಂದು ಪೋಸ್ಟನ್ನು ಸೆಲೆಕ್ಟ್ ಮಾಡ್ಕೊಂಡು ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ ಅಮೌಂಟ್ 500 ಇದೆ. SC ಕ್ಯಾಂಡಿಡೇಟ್ 500, OBC ದವ್ರಿಗೆ 750 ಇರುತ್ತೆ. ಸೊ ಅದೇ ರೀತಿ ಇನ್ನೊಂದು ಪೋಸ್ಟ್ ಸೆಲೆಕ್ಟ್ ಮಾಡ್ಕೊಳ್ತೀವಿ ಅಂದರೆ FDA ಜೊತೆ ನಾನು SDAನೂ ಕೂಡ ಬರಿತೀನಿ ಅಂತ ನಾನು ಎರಡನೇ ಆಪ್ಷನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೆಲೆಕ್ಟ್ ಮಾಡ್ಕೊಂಡೆ ಅಂತ ಇಟ್ಕೊಳ್ಳಿ. ಇವಾಗ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ ಇವಾಗ ನಂದು ಎರಡು ಬೇಕು. ಇವಾಗ ನಾನು ಎರಡೂ ಕೂಡ ನನಗೆ ಬೇಕಂತ ಇಲ್ಲಿ ಕ್ಯಾಲ್ಕುಲೇಟ್ ಅಮೌಂಟ್ ಅಂತ ಕೊಟ್ಟರೆ ನೋಡಿ 1000 ಅಂದರೆ ಏನಾಗತ್ತಂತಂದರೆ ಟೋಟಲ್ ಒಂದು ಪೋಸ್ಟಿಗೆ 500, ಇನ್ನೊಂದು ಪೋಸ್ಟಿಗೆ 500 ಅಂದರೆ 1000 ಆಯಿತು. ಸೊ ಅದೇ ರೀತಿ ನೀವು 3ನೇದು 4ನೇದು ಕ್ಲಿಕ್ ಮಾಡ್ತಾ ಹೋದರೆ 2 ಪೋಸ್ಟ್ ಮೇಲೆ ನೀವು ಎಷ್ಟು ಕೂಡ ಕ್ಲಿಕ್ ಮಾಡ್ತಾ ಹೋಗ್ರಿ 100 ರೂಪಾಯಿ ಅಷ್ಟೇ ಆ್ಯಡ್ ಆಗುತ್ತೆ. ಸೊ ಇವಾಗ OBC ದವ್ರಿಗೆ 750 2 ಪೋಸ್ಟಿಗೆ. ಅದೇ 3ನೇ ಪೋಸ್ಟ್ 4ನೇ ಪೋಸ್ಟ್ ಹಾಕಿದ್ರೆ 100 ರೂಪಾಯಿ ಅಷ್ಟೇ ಜಾಸ್ತಿ ಆಗುತ್ತೆ. ನೀವು ಬೇಕಿದ್ರೆ ಇಲ್ಲಿ ಏನಿಲ್ಲ, ಸಿಂಪಲಾಗಿ ಸೆಲೆಕ್ಟ್ ಮಾಡ್ಕೊಳ್ರಿ, ಕ್ಯಾಲ್ಕುಲೇಟ್ ಅಮೌಂಟ್ ಮಾಡಿ, ನಿಮಗೆ ಗೊತ್ತಾಗತ್ತೆ. ಸೊ ಎಲ್ಲರೂ ಕೇಳ್ಬೋದು ಸರ್ ಒಂದೇ ಪೋಸ್ಟಿಗೆ ಹಾಕೋದಲ್ವ, 2 ಪೋಸ್ಟಿಗೆ ಹಾಕಿದ್ರೆ ಎರಡಕ್ಕೂ ಸಪ್ರೇಟ್ ಆಗಿರೋ ಎಕ್ಸಾಮ್ ಇರುತ್ತಾ ಅಂತ. ಇಲ್ಲ, ನೀವು ಎಷ್ಟು ಪೋಸ್ಟ್ ಬೇಕಾದರೆ ಸೆಲೆಕ್ಟ್ ಮಾಡ್ಕೊಳ್ರಿ, ಎಲ್ಲ ಪೋಸ್ಟಿಗೂ ಅವರು ಒಂದೇ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಸೊ ಅದ್ರ ಮೇಲೆ ನಿಮಗೆ ಕಟ್ ಆಫ್ ನಿಲ್ಲಿಸ್ತಾರೆ. ಅದರಲ್ಲಿ ನಿಮ್ದು ಯಾವ್ದು ಸೆಲೆಕ್ಟ್ ಆಗುತ್ತೆ ಅದು. ಸೊ ನಿಮಗೆ ಬಿಟ್ಟಿರೋದು, ನೀವು ಒಂದಾದರೂ ಸೆಲೆಕ್ಟ್ ಮಾಡ್ಕೊಳ್ಬೋದು, 2 ಆದರೂ ಸೆಲೆಕ್ಟ್ ಮಾಡ್ಕೊಳ್ಬೋದು, ನಿಮ್ಗೆ ಎಷ್ಟು ಬರುತ್ತೆ ಅಷ್ಟನ್ನು ಸೆಲೆಕ್ಟ್ ಮಾಡ್ಬೋದು. ಬಟ್ ಫೀಸ್ ಮಾತ್ರ ಜಾಸ್ತಿ ಆಗುತ್ತೆ. ನೋಡಿಕೊಂಡು ನಿಮಗೆ ಎಷ್ಟು ಫೀಸ್ ತುಂಬಲಿಕ್ಕೆ ಆಗುತ್ತೆ ಅಷ್ಟರ ಮೇಲೆ ನೀವು ಮಾಡ್ಕೊಳ್ಬೋದು. ಸೊ ನನಗೆ ಒಂದೇ ಸಾಕು, ನಾನು ಎಲ್ಲ ತುಂಬಲ್ಲ. ನಿಮ್ಗೆ ಜಾಸ್ತಿ ಬೇಕಿದ್ರೆ ನೀವು ಜಾಸ್ತಿನ ಸೆಲೆಕ್ಟ್ ಮಾಡ್ಕೊಳ್ರಿ, ಫೀಸ್ ಬರುತ್ತೆ. ಸೊ ನೀವು ಆನ್ಲೈನ್ ಪೇಮೆಂಟ್ ಮಾಡೋದಾಗಿರುತ್ತೆ. ಅರ್ಥ ಆಯ್ತು ಅನ್ಕೊಳ್ತೀನಿ. ಸೊ ಸಿಂಪಲಾಗಿ ಇವಾಗ ನೋಡಿ ಇಲ್ಲಿ ಫೀಸ್ ಕ್ಯಾಲ್ಕುಲೇಟ್ ಮಾಡೋದಿರುತ್ತೆ, ಎಷ್ಟು ಪೋಸ್ಟ್ ಬೇಕೋ ಅಷ್ಟು ಅಮೌಂಟ್ ಕಾಣಿಸುತ್ತೆ. ಸೊ ಎಲ್ಲದಕ್ಕೂ ಒಂದೇ ಎಕ್ಸಾಮ್ ಇರುತ್ತೆ. ಸೊ ಸಪ್ರೇಟ್ ಏನಿರಲ್ಲ. ಸೊ ಇವಾಗ ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ವೆರಿ ಸಿಂಪಲ್ ಕೆಳಗಡೆ ಪ್ರೊಸೀಡ್ ಆ್ಯಂಡ್ ಪೇಮೆಂಟ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ತಿದ್ದಂಗೆ ಈ ರೀತಿ ಪೇಮೆಂಟ್ ಆಪ್ಷನ್ ಒಂದು ಓಪನ್ ಆಗುತ್ತೆ ನೋಡಿ. ಸೊ ಈ ರೀತಿ ಪೇಮೆಂಟ್ ಆಪ್ಷನ್ ಓಪನ್ ಆದಾಗ ಇಲ್ಲಿ ಒಂದು ಸ್ಕ್ಯಾನರ್ ಎಲ್ಲ ಬರುತ್ತೆ. ಸೊ ಸ್ಕ್ಯಾನರ್ ಮೇಲೆ ಕ್ಲಿಕ್ ಹಿಯರ್ ಅಂತ, ಇದ್ರ ಮೇಲೆ ಇಲ್ಲಿ ಕ್ಲಿಕ್ ಮಾಡಿ ಅಂತ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಸ್ಕ್ಯಾನರು ಫುಲ್ಲಾಗಿ ನಿಮಗೆ ಓಪನ್ ಆಗುತ್ತೆ. ಅದನ್ನು ಸ್ಕ್ಯಾನ್ ಮಾಡಿ ನೀವು ಪೇಮೆಂಟ್ ಮಾಡೋದಾಗಿರುತ್ತೆ. ಸೊ ಒಂದನ್ನು ತಿಳ್ಕೊಳ್ಳಿ, ಇಲ್ಲಿ ಸ್ಕ್ಯಾನ್ ಮಾಡಿ ನೀವು ಪೇಮೆಂಟ್ ಮಾಡುವಾಗ ನೀವು ಅಕಸ್ಮಾತ್ ಏನಾದ್ರು ಫೋನಲ್ಲಿ ಅಪ್ಲಿಕೇಶನ್ ಹಾಕ್ತಿದ್ರೆ ಅದೇ ಫೋನಲ್ಲಿ ಅಪ್ಲಿಕೇಶನ್ ಹಾಕ್ತಾ ಅದೇ ಫೋನಲ್ಲೇ ಫೋನ್ಪೇ ಮಾಡಬೇಡಿ. ಸೊ ನೀವು ಒಂದು ಫೋನಲ್ಲಿ ಅಪ್ಲಿಕೇಶನ್ ಹಾಕ್ತಿದ್ರೆ ಅಂದರೆ ಇನ್ನೊಂದು ಫೋನಿಂದ ಪೇಮೆಂಟ್ ಮಾಡಿ. ನೀವು ಒಂದೇ ಫೋನಲ್ಲಿ ಮಾಡಿದ್ರೆ ಸೊ ಫೇಲ್ಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೀವು ಏನಂತಂದರೆ ನೆಟ್ವರ್ಕ್ ಎಲ್ಲ ಸರಿ ಇರಬೇಕು ಪೇಮೆಂಟ್ ಮಾಡುವಾಗ. ಸೊ ಅದಕ್ಕೆ ನೋಡಿಕೊಂಡು ಸರಿ ಮಾಡಿ ಪೇಮೆಂಟ್ನ ಮಾಡಿ ಅಂತ ಹೇಳ್ತಿದ್ದೀನಿ. ಎಷ್ಟೋ ಸಲ ವಿಲೇಜ್ ಅಕೌಂಟೆಂಟ್ಗೆಲ್ಲ ಪೇಮೆಂಟ್ ಇಶ್ಯೂ ಬಂದಿತ್ತು, ಆ ರೀತಿ ಎಲ್ಲ ಮಾಡ್ಕೊಳ್ಬೇಡಿ. ಸೊ ಸರಿಯಾಗಿ ನೆಟ್ವರ್ಕ್ ಇದ್ದಾಗ ಪೇಮೆಂಟ್ ಮಾಡ್ಕೊಳ್ಳಿ. ಸೊ ಪೇಮೆಂಟ್ ಸಕ್ಸಸ್ಫುಲಿ ಆದ ತಕ್ಷಣ ನಿಮಗೆ ಒಂದು ಪ್ರಿಂಟ್ ಬರುತ್ತೆ. ಸೊ ಆ ಪ್ರಿಂಟನ್ನ ನೀವು ತೆಗೆದಿಟ್ಕೊಳ್ಬೇಕಾಗಿರುತ್ತೆ. ಸೊ ಪೇಮೆಂಟ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲಿಂದ ಅಮೌಂಟ್ ಕಟ್ ಆಗುತ್ತೆ. ಸೊ ಸಕ್ಸಸ್ಫುಲಿಯಾಗಿ ಇಲ್ಲಿ ರಿಸೀವ್ ಆಗುತ್ತೆ. ಸೊ ರಿಸೀವ್ ಆದ ತಕ್ಷಣವೇ ನಿಮಗೆ ನಾನು ಕಾಣಿಸ್ತೀನಿ ನೋಡಿ. ಸೊ ನಿಮ್ಮದು ಸಬ್ಮಿಟ್ ಆದ ತಕ್ಷಣವೇ ಈ ರೀತಿ ಒಂದು ಸಬ್ಮಿಟ್ ಸಕ್ಸಸ್ಫುಲಿ ಅಂತ ಫೈನಲ್ ಪ್ರಿಂಟ್ ಈ ರೀತಿ ಒಂದು ಪ್ರಿಂಟ್ ಬರುತ್ತೆ. ಸೊ ನೋಡ್ಬೋದು ಈ ರೀತಿ ಕೂಡ ನಿಮಗೂ ಪ್ರಿಂಟ್ ಬರುತ್ತೆ. ಸೊ ಈ PDF ನ ಸೇವ್ ಮಾಡಿ ಇಟ್ಕೊಳ್ಳಿ. ನೀವು ಹೇಳ್ಬೋದು ಸರ್ ನಂದು ಅಮೌಂಟ್ ಕಟ್ಟಾಯಿತು ಆಟೋಮೆಟಿಕ್ಲಿ ಹೋಮ್ ಪೇಜ್ ಡೈರೆಕ್ಟ್ ಬಂತು ಅಂತ ಅನ್ಬೋದು. ಸೊ ಏನಿಲ್ಲ, ನೀವು ಇನ್ನೊಂದು ಸಲ ಲಾಗಿನ್ ಆಗಿ, ಸೊ ಲಾಗಿನ್ ಆದಮೇಲೆ ನಿಮಗೆ ಡೈರೆಕ್ಟ್ ಪ್ರಿಂಟ್ ಸಿಗುತ್ತೆ, ಫೈನಲ್ ಸಬ್ಮಿಟ್ ಪ್ರಿಂಟ್ ಒಂದು ಸಿಗುತ್ತೆ. ಸೊ ಅದನ್ನು ನೀವು ಏನು ಮಾಡಬೇಕು, ಸೇವ್ ಮಾಡಿ ಇಟ್ಕೊಳ್ಬೇಕು. ಸೊ ಈ ರೀತಿ ಅಪ್ಲಿಕೇಶನ್ ವೆರಿ ಸಿಂಪಲಾಗಿ ಹಾಕ್ಬೋದು. ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಮತ್ತು ನಾನು ಇದ್ರ ಬಗ್ಗೆ ಹಾಲ್ ಟಿಕೆಟು ಮತ್ತು ಏನಾದ್ರು ಅಪ್ಡೇಟ್ ಪ್ರತಿಯೊಂದು ಬಂದರೂ ಕೂಡ ಎಕ್ಸಾಮಿಂದೆಲ್ಲ ಪ್ರತಿಯೊಂದು ತಿಳಿಸ್ತೀನಿ. ಅದು ನಿಮಗೆ ಬರಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ನಾನು ಮತ್ತೆ ಒಳ್ಳೆಯ ವಿಡಿಯೋ ಮೂಲಕ ಬರ್ತೀನಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.